ಎಲ್ಲರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಫಲಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯ ಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಣ ಶ್ರೀಕೃಷ್ಣ ಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणैति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं कुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणात्पितपारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनुतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृदादरः नाथेन मुनिनाथेन भवेयं नाथवानहं यस्य नैकमिकं तत्त्वं हस्तामलगताङ्गतं यस्य सारस्वतस्रोतो कुलामोदवासितं श्रुतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवतीसखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहाम्। कमप्याद्यं गुरुं वन्दे कमलाग्रमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यति परिपृढो यद्गीतानामदर्शेदं च सा निगमपरिषन्नेदीयां संनिरामयमाशयं जननपदवीयातायातश्रमापहरां धियं जनेतु समे देव श्रीमान् धनञ्जय सारथिः सन्तः चित्ततमुप्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। ಭಗವದ್ಗೀತೆಯ ಅವತಾರ ದಿನ ಎಂದು ಅಲ್ಲಿ ಕೃಷ್ಣ ಪರಮಾತ್ಮನನ್ನು ನಮಿಸಿ ಅದರಲ್ಲಿ ಕೃಷ್ಣ ಪರಮಾತ್ಮನು ಸಂಸಾರವನ್ನು ದಾಟೋದಕ್ಕೆ ಯಾವ ಮಾರ್ಗ ಅಂದರೆ ಒಂದೇ ಮಾರ್ಗ, ಅವನಲ್ಲಿ ಪ್ರಪತ್ತಿ ಮಾಡಬೇಕು ಅಂತ ಹೇಳುವಂತಹ ಉತ್ತಮವಾದ ಶ್ಲೋಕ. ಈ ಸಂಸಾರ ಪ್ರಕೃತಿ ಸಂಬಂಧವನ್ನು ಬಿಡಿಸ್ಕೊಳ್ಬೇಕಾದ್ರೆ ಏನು ಮಾರ್ಗ ಅನ್ನೋದನ್ನ ಹಿಂದೆ ಹೇಳಿದಾಗ, ಯಾಕೆ ಇಂತಹ ಪರಮಾತ್ಮನು ಅವನು ಅತ್ಯುತ್ಕೃಷ್ಟನಾಗಿ ಎಲ್ಲರಿಗೂ ಅಂತರ್ಯಾಮಿಯಾಗಿ ವ್ಯಾಪ್ತನಾಗಿ ಎಲ್ಲೆಡೆಯೂ ಇದ್ದರೂ ಕೂಡ ಯಾರೂ ಅವನನ್ನು ತಿಳಿಯೋದಿಲ್ಲ ಅಂತ ಹೇಳಿದ್ರೆ, ದೈವಿ ಹ್ಯೇಷ ಗುಣಮಯಿ ಮಮ ಮಾಯ ದುರತ್ಯಯ ಅಂತ ಹೇಳಿ, ಇದು ನನ್ನಿಂದಲೇ ನಿರ್ಮಿತವಾದದ್ದು, ಈ ಪ್ರಕೃತಿ ಸತ್ವರಜಸ್ತಮೋಮಯವಾದದ್ದು, ಅದು ಅವನ ಸ್ವರೂಪವನ್ನು ಮರೆಸಿಬಿಡುತ್ತೆ, ಎಲ್ಲ ಅವರವರ ಕರ್ಮದ ಕಾರಣ ಆಗುವಂತಹದ್ದು, ಅದಕ್ಕೆ ವಿಚಿತ್ರವಾದ ಕಾರ್ಯಕರ್ತೃ ಶಕ್ತಿ ಎಲ್ಲ ಇದೆ. ಅದನ್ನೆಲ್ಲ ತಿಳಿಸಿ, ಹಾಗಾದರೆ ಇದನ್ನು ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲವೇ ಅಂದರೆ ಸಾಧ್ಯವಿದೆ. ಮಾಯಾ ವಿಮೋಚನ ಉಪಾಯಂ ಆಹಾ, ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಏನು ಉಪಾಯ? ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ, ನನ್ನನ್ನೇ ಯಾರು ಪ್ರಪತ್ತಿ ಮಾಡ್ತಾರೋ ನನ್ನಲ್ಲಿಯೇ ಅವರು ಮಾತ್ರವೇ ಇದನ್ನು ದಾಟ್ತಾರೆ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ, ಇದು ಪರಮಾತ್ಮನ ಹೇಳಿದ ದೈವಿ ಹೀಶ ಗುಣಮಯಿ ಮಮ ಮಾಯಾ ಅಂತ ಹೇಳಿದ. ನನ್ನ ಮಾಯೆ, ಆದ್ದರಿಂದ ನಾನೇ ಬಿಡಿಸಬೇಕು, ಬೇರೆ ಯಾರು ಅದನ್ನು ಬಿಡಿಸೋಕ್ಕಾಗೋದಿಲ್ಲ. ಮಯಾ ಏವ ನಿರ್ಮಿತ ದೇವೇನ ಕ್ರೀಡಾ ಪ್ರವೃತ್ತೇನ ಮಯಾ ಏವ ನಿರ್ಮಿತ. ಯಾರು ಇದನ್ನು ಮಾಡಿದಾರೋ ಅವರಿಂದಲೇ ಅದನ್ನು ಬಿಡಿಸೋದಕ್ಕೆ ಸಾಧ್ಯವೇ ಹೊರತು ಬೇರೆ ಯಾರು ಅದನ್ನು ಬಿಡಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಏವ ಅಂತ ಅಲ್ಲಿ ಅವಧಾರಣೆ.
ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಇದನ್ನು ಬಿಡಿಸ್ಕೊಳ್ತಾರೆ ಈ ಬಂಧನದಿಂದ. ಮಾಮೇವ ಸತ್ಯ ಸಂಕಲ್ಪಂ. ಮಾಂ ಅಂತ ಹೇಳಿದ್ರೆ ಪರಮಾತ್ಮ, ಅವನ ಸ್ವರೂಪ ಎಂತಹದು ಅಂತ ಹೇಳಿದ್ರೆ ಸತ್ಯ ಸಂಕಲ್ಪನಾದವನು. ಆದ್ದರಿಂದ ಅವನು ಸಂಕಲ್ಪ ಮಾಡಿದ್ರೆ ಏನು ಬೇಕಾದರೆ ಆಗಬಹುದು. ಅದನ್ನು ಯಾರು ತಡೆಯೋದಕ್ಕೆ ಸಾಧ್ಯವಿಲ್ಲದಂತಹ ಸಂಕಲ್ಪ. ಅಂತಹ ಪರಮಾತ್ಮನು ಪರಮ ಕಾರುಣಿಕಂ ಅನಾಲೋಚಿತ ವಿಶೇಷ ಅಶೇಷ ಲೋಕ ಶರಣ್ಯಂ. ಭಾಷಿಕಾರರು ಉಪಯೋಗಿಸುವ ವಿಶೇಷವಾದ ಶಬ್ದ ಇದು. ಇದನ್ನು ಗದ್ಯದಲ್ಲಿಯೂ ಕೂಡ ಉಪಯೋಗಿಸ್ತಾರೆ, ಅನೇಕ ಕಡೆ ಇದನ್ನು ಉಪಯೋಗಿಸ್ತಾರೆ. ಅವನು ಪರಮ ಕಾರುಣಿಕನಾದವನು, ಸತ್ಯ ಸಂಕಲ್ಪನಾದನು, ಪರಮ ಕಾರುಣಿಕನಾದವನು, ಅನಾಲೋಚಿತ ವಿಶೇಷ ಅಶೇಷ ಲೋಕ ಶರಣ್ಯ. ಸಕಲ ಲೋಕಗಳಿಗೂ ಅವನು ಶರಣ್ಯನಾಗಿದ್ದಾನೆ, ರಕ್ಷಕನಾಗಿದ್ದಾನೆ. ಆ ರಕ್ಷಕತ್ವದಲ್ಲಿ ಅವನು ಯಾರು ಅವನನ್ನು ಆಶ್ರಯಿಸಲು ಬಂದು ಪ್ರಪತ್ತಿ ಮಾಡ್ತಾರೋ ಅವರ ವಿಷಯದಲ್ಲಿ ಯಾವ ಒಂದು ವಿಶೇಷವನ್ನು ಗಮನಿಸುವುದಿಲ್ಲ. ಸಮೋಹಂ ಸರ್ವಭೂತೇಶು ಅಂತ ಹೇಳೋದಕ್ಕೆ ಅದುವೇ ಅರ್ಥ. ಅವನನ್ನು ಆಶ್ರಯಿಸುವವರಲ್ಲಿ ಯಾವ ವಿಶೇಷವನ್ನು ನೋಡದೆ, ಯಾವ ಪಕ್ಷಪಾತವಿಲ್ಲದೆ ಯಾರು ಆಶ್ರಯಿಸಿದ್ರೂ ಸರಿ, ಅವರನ್ನು ಅವನು ರಕ್ಷಣೆ ಮಾಡ್ತಾನೆ. ಅಂತಹ ಅನಾಲೋಚಿತ, ಅದರ ಆಲೋಚನೆಯನ್ನು ಮಾಡೋದಿಲ್ಲ. ಏನು ವಿಶೇಷವಿದೆ ಇವರಲ್ಲಿ, ಇವರನ್ನ ರಕ್ಷಣೆ ಮಾಡೋಕ್ಕೆ ಅನ್ನುವ ಯೋಚನೆ ಅವನಿಗೆ ಬರೋದಿಲ್ಲವಂತೆ. ಯಾರಾದರೂ ಬರಲಿ, ಅವನನ್ನು ಆಶ್ರಯಿಸಿದರೆ ಅವರನ್ನು ರಕ್ಷಿಸಿ ಬಿಡುವಂತಹ ಅವನು ಸರ್ವಲೋಕಕ್ಕೂ ಶರಣ್ಯನಾದವನು. ಯೇ ಶರಣಂ ಪ್ರಪದ್ಯಂತೆ, ನನ್ನನ್ನು ಉಪಾಯವಾಗಿ ಸ್ವೀಕರಿಸಿ ನನ್ನಲ್ಲಿ ಪ್ರಪತ್ತಿ ಮಾಡ್ತಾರೋ, ಅದನ್ನು ಆಶ್ರಯಿಸುತ್ತಾರೋ ಅವರು ತೇ ಏತಾಂ ಮದೀಯಾಂ ಗುಣಮಯೀಂ ಮಾಯಾಂ ತರಂತಿ. ನನ್ನದೇ ಆದ, ನನ್ನ ನಿಯಮನದಲ್ಲಿಯೇ ಇರುವಂತಹ, ನನಗೇ ಶೇಷಭೂತವಾದ ಈ ಸತ್ವರಜಸ್ತಮೋಮಯ ಗುಣಗಳಿಂದ ಹೊಂದಿರುವಂತಹ, ಗುಣಗಳನ್ನು ಹೊಂದಿರುವ ಈ ಮಾಯಾ ಅನ್ನುವ ಪ್ರಕೃತಿಯನ್ನು ಮಾಯಾಂ ದಾಟ್ತಾರೆ ಅಂತ ಹೇಳಿದ್ರೆ ಉತ್ಸೃಜ್ಯ, ಅದನ್ನು ಬಿಟ್ಟು ಮಾಮೇವ ಉಪಾಸತೆ, ನನ್ನನ್ನೇ ಉಪಾಸನೆ ಮಾಡ್ತಾರೆ ಅಂತ ಅರ್ಥ ಮಾಡಿದ್ವಿ. ಯಾಕೆ ಅಂದರೆ ಇಲ್ಲಿ ಇಲ್ಲಿ ಪ್ರಪತ್ತಿ ಅಂತ ಹೇಳುವುದು ಗೀತಾ ಭಾಷ್ಯದಲ್ಲೆಲ್ಲ ಭಾಷ್ಯಕಾರರು ಅರ್ಥ ಮಾಡಿರೋದು ಅಂಗ ಪ್ರಪತ್ತಿಯನ್ನಾಗಿಯೇ. ಆದ್ದರಿಂದ ಇಲ್ಲಿ ಈ ಪ್ರಕೃತಿ ಸಂಬಂಧವನ್ನು, ಇದು ಪ್ರತಿಬಂಧಕವಾಗಿದೆ ಪರಮಾತ್ಮನ ಉಪಾಸನೆಗೆ. ಆದ್ದರಿಂದ ಆ ಪ್ರತಿಬಂಧಕ ಹೋದರೆ ಪರಮಾತ್ಮನನ್ನೇ ಉಪಾಸನೆ ಮಾಡಿ ಅವನನ್ನು ಪಡೆದುಕೊಳ್ತಾರೆ. ಆದ್ದರಿಂದ ಇದು ಮೋಕ್ಷಕ್ಕೆ ನೇರವಾಗಿ ಉಪಾಯವಾಗಿ ಇಲ್ಲಿ ಹೇಳಿಲ್ಲ. ಈ ಪ್ರಪತ್ತಿ ಇಲ್ಲಿ ಹೇಳಿರೋದು ಅಂಗ ಪ್ರಪತ್ತಿ, ಭಕ್ತಿಯೋಗಕ್ಕೆ ಅಂಗವಾಗಿ ಹೇಳಲ್ಪಟ್ಟಿರುವಂತಹ ಪ್ರಪತ್ತಿ. ಗದ್ಯಗಳಲ್ಲಿ ನೇರವಾಗಿ ಮೋಕ್ಷಕ್ಕೆ ಉಪಾಯ ಅನ್ನೋದನ್ನು ತಾವು ಅನುಷ್ಠಾನ ಮಾಡಿ, ಉಪದೇಶ ಮಾಡಿ, ಎಲ್ಲವನ್ನು ಮಾಡಿ ತೋರಿಸಿದ್ದಾರೆ ಭಾಷ್ಯಕಾರರು. ವೇದಾರ್ಥ ಸಂಗ್ರಹ, ಶ್ರೀಭಾಷ್ಯ, ಗೀತಾ ಭಾಷ್ಯಗಳಲ್ಲಿ, ಬ್ರಹ್ಮಸೂತ್ರ ಭಾಷ್ಯಗಳಲ್ಲೆಲ್ಲ ಅಂಗಪ್ರಪತ್ತಿಯನ್ನೇ ಭಾಷ್ಯಕಾರರು ಹೇಳಿರೋದು. ಗದ್ಯಗಳಲ್ಲಿ ನೇರವಾಗಿ ಮೋಕ್ಷೋಪಾಯ ಅಂತ ಹೇಳಿದ್ದಾರೆ. ಎರಡೂ ಕೂಡ ನಮಗೆ ಅಭಿಮತವೇ, ಎರಡೂ ಕೂಡ ಸಾಧ್ಯ. ಪ್ರಪತ್ತಿಯ ಒಂದು ಮಹತ್ವವನ್ನು ಅದ್ಭುತವಾಗಿ ಶ್ರೀಭಾಷ್ಯದಲ್ಲಿಯೇ ಭಾಷ್ಯಕಾರರು ಹೇಳ್ತಾರೆ. ಪ್ರಪತ್ತಿಯನ್ನು ಅವನಿಗೆ ಪ್ರಪತ್ತಿ ಮಾಡದೆ ಹೋದರೆ ನಮ್ಮಲ್ಲಿಂದ ಏನೂ ಸಾಧ್ಯವಿಲ್ಲ ಅಂತ ಹೇಳಿ. ಗೀತೆಯಲ್ಲಿಯೂ ಹಾಗೆಯೇ ಯಾವುದನ್ನು ಆರಂಭಿಸುವುದಕ್ಕೋ ಮುಗಿಸುವುದಕ್ಕೋ ಎಲ್ಲದಕ್ಕೂ ಕೂಡ ಒಂದೊಂದು ಹೆಜ್ಜೆಯಲ್ಲಿಯೂ ಪರಮಾತ್ಮನಲ್ಲಿ ಪ್ರಪತ್ತಿ ಮಾಡಬೇಕು. ಅದೇ ರೀತಿ ಬೇರೆ ಎಲ್ಲ ಫಲಗಳನ್ನು ಕೊಡಲು ಸಮರ್ಥವಾದ ಪ್ರಪತ್ತಿ ಮೋಕ್ಷವನ್ನು ಕೊಡುತ್ತೆ ಅನ್ನೋದನ್ನು ಗದ್ಯದಲ್ಲಿ ತೋರಿಸುದು. ಇಲ್ಲಿ ಹೇಳುವುದು ಮಾಯಾಂ ಉತ್ಸೃಜ್ಯ, ಅದನ್ನು ಬಿಟ್ಟು ಮಾಮೇವ ಉಪಾಸತೆ ಇತ್ಯರ್ಥ, ನನ್ನನ್ನೇ ಉಪಾಸನೆ ಮಾಡ್ತಾರೆ ಅಂತ ಅರ್ಥ. ಅದನ್ನೆಲ್ಲ ನನ್ನನ್ನು ಪಡೆದುಕೊಳ್ತಾರೆ ಅನ್ನೋದು ತಿಳಿಯುತ್ತೆ. ಅದರಿಂದ ಅದನ್ನು ಆಳವಂದಾರು ಹೇಳುವುದು ಪ್ರಕೃತ್ಯಾಸ್ಯ ತಿರೋಧಿ ಅನ್ನೋದು ಮೊದಲ ಭಾಗ ಈ ಶ್ಲೋಕದಲ್ಲಿ. ಎಲ್ಲಿ ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯ ಅನ್ನೋದು ಪ್ರಕೃತ್ಯಾಸ್ಯ ತಿರೋಧಿ, ಪ್ರಕೃತಿಯಿಂದ ಅದು ಮರೆಯಾಗಿದೆ ಪರಮಾತ್ಮನ ಸ್ವರೂಪ. ಶರಣಾಗತಿ ಅಂತ ಹೇಳಿರೋದು ಉಪಾಯವನ್ನು ತಿಳಿಸುತ್ತೆ. ಅದರಿಂದ ಮೋಚನೋಪಾಯ ಮಾಹ ಅಂತ ಹೇಳೋದು. ಈ ಸಂಗ್ರಹ ಶ್ಲೋಕದ ಅರ್ಥವನ್ನು ತನ್ನಿವೃತ್ತ್ಯರ್ಥಂ ಇತಿ ಅಧ್ಯಾಹರ್ತವ್ಯಮಿತಿ ದರ್ಶಯನ್ ಅನಂತರ ಗ್ರಂಥಂ ಅವತಾರಯತಿ. ಪ್ರಕೃತ್ಯಾಸ್ಯ ತಿರೋಧಿ ಶರಣಾಗತಿ ಅಷ್ಟೇ ಆಳವಂದಾರು ಹೇಳಿದ್ದು.
ಪ್ರಕೃತಿಯಿಂದ ಮರೆ ಮಾಡಲ್ಪಟ್ಟಿರೋದು ಶರಣಾಗತಿ. ಇದೆರಡು ಮುಖ್ಯವಾದ ಅರ್ಥಗಳು. ಸ್ವಯಾಥಾತ್ಮ್ಯಂ, ಅವನ ಯಾಥಾತ್ಮ್ಯ ಜ್ಞಾನವು ಪ್ರಕೃತಿಯ ಸ್ಥಿತಿರೋಧಿ, ಪ್ರಕೃತಿಯಿಂದ ಅದು ಮರೆಯಾಗಿರೋದು ಶರಣಾಗತಿ, ಶರಣಾಗತಿಯ ವಿಷಯ. ಮತ್ತು ಭಕ್ತಭೇದ, ಭಕ್ತರಲ್ಲಿ ಇರುವ ಭೇದ ವಿಧಗಳು. ಮತ್ತು ಪ್ರಬುದ್ಧಸ್ಯ ಶ್ರೇಷ್ಠ್ಯಂ, ಜ್ಞಾನಿಯ ಒಂದು ಶ್ರೇಷ್ಠತೆ. ಈ 5 ಅರ್ಥಗಳು ಈ 7ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ ಅಂತ ಆಳುವಂದಾರ ಹೇಳಿದ್ರು. ಅದರಲ್ಲಿ ಶರಣಾಗತಿ ಅಂತ ಅಷ್ಟೇ ಹೇಳಿದ್ರೆ ಹೊರತು ಯಾವುದಕ್ಕೆ ಶರಣಾಗತಿ ಅದೆಲ್ಲ ಹೇಳಲಿಲ್ಲ. ಅದರಲ್ಲಿ ಒಂದು ನಾವು ಅಧ್ಯಾಹಾರ ಅಂದರೆ ಸೇರಿಸ್ಕೊಳ್ಬೇಕು. ಯಾಕೆ ಅಂದರೆ ತನ್ನಿವೃತ್ತಿಯರ್ಥಂ ಇತಿ ಅಧ್ಯಾಹರ್ತವ್ಯಂ. ಈ ಅಧ್ಯಾಹಾರವನ್ನು ಮಾಡ್ಕೋಬೇಕು. ಅದನ್ನು ನಿವೃತ್ತಿ ಮಾಡಲು ಪ್ರಕೃತಿಯ ಸ್ಥಿತಿರೋಧಿ ತನ್ನಿವೃತ್ತಿಯರ್ಥಂ ಶರಣಾಗತಿ. ಆ ರೀತಿ ನಾವು ಅದನ್ನು ಮಧ್ಯೆ ಸೇರಿಸ್ಕೊಳ್ಬೇಕು. ಅಧ್ಯಾಹಾರ ಅದನ್ನು ಸೇರಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಭಾಷ್ಯಕಾರ ತೋರಿಸ್ತಾರೆ. ಮಾಯಾ ವಿಮೋಚನ ಉಪಾಯಂ. ಬರೀ ಶರಣಾಗತಿ ಅಂತ ಹೇಳಿರೋದು ಈ ಪ್ರಕೃತಿಯಿಂದ ತಿರೋಧಿಯಾಗಿರೋದನ್ನು, ಈ ತಿರೋಧಾನವನ್ನು ಬಿಡಿಸ್ಕೊಳ್ಳೋಕ್ಕೋಸ್ಕರ ಅನ್ನೋದು ಅರ್ಥ ಸಿದ್ಧ. ಅದು ಯಚ್ಛಾಸನಾತ್ ಅಲಂಘನೀಯಂ ನಿಗಲನಂ. ನಿಗಲನ ಅಂದರೆ ಬಂಧನ. ಯಾರ ಒಂದು ಶಾಸನದಿಂದ ಅದನ್ನು, ಯಾವ ಶಾಸನವು ಅಲಂಘನೀಯಂ ನಿಗಲನಂ, ತಪ್ಪಿಸಿಕೊಳ್ಳೋಕ್ಕಾಗದೇ ಇರೋದು, ಅದನ್ನು ಲಂಘಿಸಲು ಸಾಧ್ಯವಲ್ಲದ, ಉಲ್ಲಂಘನೆ ಮಾಡಲು ಸಾಧ್ಯವಿಲ್ಲದಂತೆ ಬಂಧಿಸಲ್ಪಟ್ಟಿದ್ದೀವೆಯೋ ತನ್ನಿವೃತ್ತಿರಪಿ ತೇನೈವ ಕಾರ್ಯ. ಅದರ ನಿವೃತ್ತಿ ಅವನಿಂದಲೇ ಮಾಡಲ್ಪಡಬೇಕೆ ಹೊರತು ಬೇರೆ ಯಾರು ಅದಕ್ಕೆ ಶಕ್ತಿಯನ್ನು, ಯಾರು ಶಕ್ತರಲ್ಲ ಅದಕ್ಕೆ. ನತು ಅನ್ಯೇನ, ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದನ್ನು ಮಾಮೇವ ಇತಿ ಅವಧಾರಣಾಭಿಪ್ರಾಯಂ ಪ್ರಪಂಚ ಇತಿ ಸತ್ಯಸಂಕಲ್ಪಂ ಇತಿ. ನಾನೇ, ಮಾಮೇವ ನನ್ನನ್ನೇ ಅಂತ ಹೇಳಿರೋದು ಏವ ಅನ್ನೋ ಅವಧಾರಣೆಗೆ ಯಾರಿಂದ ಇಲ್ಲಿ ಬಂಧಿಸಲ್ಪಟ್ಟಿದೆಯೋ ಅವನಿಂದಲೇ ಬಿಡುಗಡೆ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯವೇ ಇಲ್ಲ. ನಾನೊಬ್ಬನೇ ಇದರಿಂದ ಬಿಡಿಸಲು ಸಾಧ್ಯ ನಿಮ್ಮನ್ನು ಅಂತ ಹೇಳಿ. ನಹಿ ಬಂಧ ವಿಷಯ ಏವ ಸಂಕಲ್ಪ ಸತ್ಯ ಅಪಿತು ಮೋಕ್ಷ ವಿಷಯೋಪಿ ಇತಿ ಸಯೇವ ಪ್ರಪದನೀಯ ಇತಿ ಭಾವ. ಸತ್ಯ ಸಂಕಲ್ಪ ಅಂತ ಹೇಳಿರುವಾಗ ಬಂಧನಕ್ಕೆ ಅವನು ಸಂಕಲ್ಪ ಮಾಡಿದ್ದಾನೆ, ಅದು ನಿಜವಾಗೋಯ್ತು, ನಾವು ಬಂಧನದಲ್ಲಿ ಇದ್ದೀವಿ. ಈಗ ಬಂಧನಕ್ಕೆ ಮಾಡಿರುವ ಅವನ ಸಂಕಲ್ಪ ಹೇಗೆ ಸತ್ಯಭೂತವಾದದ್ದೋ, ಮೋಕ್ಷಕ್ಕೆ ಮಾಡುವುದು ಅದು ಅವನ ಸಂಕಲ್ಪವು ಸತ್ಯವಾದದ್ದೇ, ಅದನ್ನು ಯಾರು ತಡೆಯೋಕ್ಕಾಗೋದಿಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಆದ್ದರಿಂದ ಬಂಧದ ವಿಷಯ ಮಾತ್ರವಲ್ಲ ಸತ್ಯ ಸಂಕಲ್ಪ, ಆದರೆ ಮೋಕ್ಷ ವಿಷಯದಲ್ಲಿಯೂ ಕೂಡ ಅವನ ಸಂಕಲ್ಪವು ಸತ್ಯವಾದದ್ದು. ಅದರಿಂದ ಅವನು ಸಂಕಲ್ಪ ಮಾಡಿದರೆ ಇದರಿಂದ ಬಿಡಿಸ್ಕೊಳ್ಬಹುದು ಅನ್ನೋದು ಅರ್ಥ. ಶಕ್ತಸ್ಯಾಪಿ, ಹಾಗೆ ಶಕ್ತಿ ಇದ್ದರೂ ಕೂಡ ನಿರ್ಘೃಣಸ್ಯ ಅಂದರೆ ಅವನಿಗೆ ಕರುಣೆಯೇ ಇಲ್ಲದೆ ಹೋದರೆ, ನಿಷ್ಕರುಣೆಯಾದರೆ, ಘೃಣ ಅಂದರೆ ಗೃಣಿ ಅಂದರೆ ಕರುಣೆ ಅಂತ ಅರ್ಥ. ನಿರ್ಘೃಣಸ್ಯ ಅಂದರೆ ನಿಷ್ಕರುಣೆಯಾದದ್ದು. ಶಕ್ತಿ ಇದ್ದರೂ ಕೂಡ ಅವನಿಗೆ ಕರುಣೆಯೇ ಇಲ್ಲದೆ ಹೋದರೆ ರಾಕ್ಷಸರಂತೆ ಹಿಂಸೆ ಮಾಡ್ತಾ ಇರ್ತಾರೆ ಅವಾಗೆಲ್ಲರನ್ನು. ಆದ್ದರಿಂದ ಪ್ರಪತ್ತಿಯಿಂದ ಏನು ಪ್ರಯೋಜನವಾಗುವುದಿಲ್ಲ. ಅಂಥವರಲ್ಲಿ ಹೋಗಿ ನಾವು ಆಶ್ರಯಿಸಿದರೆ ಯಾವ ಪ್ರಯೋಜನವೂ ಇಲ್ಲ ಕರುಣೆ ಇಲ್ಲದವರಲ್ಲಿ. ಪ್ರಪತ್ಯಾನ ಕಿಂಚಿತ್ ಪ್ರಯೋಜನಂ ಇತ್ಯಥ ಉಕ್ತಂ ಪರಮಕಾರುಣಿಕಂ ಇತಿ. ಅವನು ಪರಮಕಾರುಣಿಕನಾದವನು, ಆದ್ದರಿಂದ ಎಲ್ಲರಲ್ಲಿಯೂ ದಯಾಮಯನಾದವನು, ಅವನ ಸ್ವಭಾವವೇ ಹಾಗೆ. ಆದ್ದರಿಂದ ಅವನ ಸಂಕಲ್ಪವು ಸತ್ಯವಾಗಿರೋದು ಬಂಧನದ ವಿಷಯದಲ್ಲಿ ಹೇಗೆಯೋ ಮೋಕ್ಷದ ವಿಷಯದಲ್ಲಿಯೂ ಹಾಗೆಯೇ. ಅದನ್ನು ಕರುಣೆಯನ್ನು ಹೊಂದವನು ಪರಮಕಾರುಣಿಕನಾದ್ದರಿಂದ ಅವನು ಆಶ್ರಯಿಸಲು ಬಹಳ ಯುಕ್ತವಾದದ್ದು, ಅವನನ್ನೇ ಆಶ್ರಯಿಸಿ ಬಿಡಿಸ್ಕೊಳ್ಬೇಕು. ಪರಮಕಾರುಣಿಕಸ್ಯಾಪಿ, ಹಾಗೆ ಪರಮಕಾರುಣಿಕನಾಗಿದ್ದರೂ ಕೂಡ ಲೋಕವತ್ ಪರಿಗ್ರಾಹ್ಯ ಅಪರಿಗ್ರಾಹ್ಯ ವಿಭಾಗೆ ಕಿಮಸ್ಯ ಅಸಹ್ಯಾಪರಾಧಶಾಲಿನಃ ಜನಸ್ಯ ತತ್ಪ್ರಪತ್ಯ. ಇದು ಮುಂದಿನ ಪ್ರಶ್ನೆ. ಭಾಷಿಕಾರರು ಹಾಕಿರೋ ಶಬ್ದಗಳಿಗೆ ಸ್ವಾಮಿ ದೇಶಿಕನು ಎಷ್ಟು ಅದ್ಭುತವಾಗಿ ಅದನ್ನು ಸಂಗತಿಯನ್ನು ತಿಳಿಸ್ತಾರೆ. 3 ಶಬ್ದಗಳನ್ನು ಹೇಳಿದ್ರು ಭಾಷಿಕಾರರು: ಸತ್ಯ ಸಂಕಲ್ಪಂ, ಪರಮಕಾರುಣಿಕಂ, ಅನಾಲೋಚಿತ ಶೇಷ ವಿಶೇಷ ಲೋಕಶರಣ್ಯಂ. ಇದುವೇ ಒಂದಕ್ಕೊಂದಕ್ಕೆ ಹೇಗೆ ಸಂಬಂಧಿಸಿದೆ. ಆದ್ದರಿಂದ ಯಾರು ಬಂಧಿಸಿದಾರೋ ಅವನೇ ಬಿಡಿಸ್ತಾನೆ ಅನ್ನೋದ ವಿಷಯದಲ್ಲಿ ಅವನ ಸಂಕಲ್ಪ ಸತ್ಯವಾದದ್ದು. ಇಂತಹ ಅವನ ಶಕ್ತಿ ಸಂಕಲ್ಪದಿಂದಲೇ ಬಂಧಿಸಲು, ಮೋಕ್ಷ ಕೊಡಲು ಕೂಡ, ಬಿಡಿಸಲು ಕೂಡ ಶಕ್ತನಾಗಿದ್ದರೆ ಅವನಿಗೆ ಕರುಣೆ ಇಲ್ಲದೆ ಹೋದರೆ ಪ್ರಯೋಜನವಿಲ್ಲ. ಆದ್ದರಿಂದ ಪರಮಕಾರುಣಿಕನಾಗಿದ್ದಾನೆ. 3 ಶಬ್ದಗಳು. 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 3 ಶಬ್ದಗಳು.
ಈ ರೀತಿ ಕಾರುಣಿಕನಾಗಿದ್ದರೂ ಕೂಡ ಲೋಕದಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಲೋಕದಲ್ಲಿ ಕೆಲವರನ್ನ ಸ್ವೀಕಾರ ಮಾಡ್ತಾರೆ, ಕೆಲವರದನ್ನು ಸ್ವೀಕಾರ ಮಾಡೋದಿಲ್ಲ. ಪಕ್ಷಪಾತವಿರುತ್ತೆ ಲೋಕದಲ್ಲಿ. ಕರುಣೆ ಇದ್ದರೂ ಕೂಡ ಪಕ್ಷಪಾತವಿರುತ್ತೆ. ತಮಗೆ ಯಾರು ತುಂಬ ಬೇಕಾದವರು ಅವ್ರನ್ನ ಮಾತ್ರ ತೆಗೆದುಕೊಳ್ತಾರೆ, ಮಿಕ್ಕಿದವ್ರನ್ನ ಅವರಿಗೆ ಕೆಲವರು ಹಣ ಕೊಟ್ಟರೆ ಹಣ ಇರೋದರಿಂದ ಧನವಂತರನ್ನ ಹೋಗಿ ಪುರಸ್ಕಾರ ಮಾಡ್ತಾರೆ. ಈ ರೀತಿ ಎಲ್ಲ ಮಾಡೋದು ಲೋಕದಲ್ಲಿ ಕಂಡು ಬರುತ್ತೆ. ಪಕ್ಷಪಾತವಿರುತ್ತೆ. ಯಾಕೆ ಅಂದರೆ ಅದರಿಂದ ತಮಗೂ ಒಂದು ಪ್ರಯೋಜನವಾಗುತ್ತೆ ಅಂತ ಹೇಳಿಬಿಟ್ಟು. ಆದರೆ ಆ ರೀತಿಯಾದ ಒಂದು ಪಕ್ಷಪಾತ ಇದ್ದು ಬಿಟ್ರೆ, ಎಷ್ಟೇ ಕರುಣೆ ಇದ್ರೂ ಕೂಡ ನಾವು ಅವನ ಕರುಣೆಗೆ ಪಾತ್ರರಾಗದೆ ಹೋಗಬೇಕಾಗಬಹುದು ಲೋಕದಂತೆ. ಆ ರೀತಿಯಾದ ಒಂದು ಯಾವ ವಿಧವಾದ ಪಕ್ಷಪಾತವೇ ಇಲ್ಲ ಅವನಿಗೆ. ಆದ್ದರಿಂದ ಪರಮ ಕಾರುಣಿಕಸ್ಯಾಪಿ ಲೋಕವತೆ ಪರಿಗ್ರಾಹ್ಯ ಅಪರಿಗ್ರಾಹ್ಯ ವಿಭಾಗೆ. ಪರಿಗ್ರಾಹ್ಯರು ಅಂದರೆ ಸ್ವೀಕರಿಸಲ್ಪಡಲು ಯೋಗ್ಯರಾದವರು, ಯೋಗ್ಯರಾಗದೇ ಇರೋರು. ಈ ರೀತಿ ಅವರು ಅನೇಕ ತಮ್ಮ ಒಂದು ಸ್ವಯಂ ಪ್ರಯೋಜನದಿಂದಲೂ ನೋಡ್ತಾರೆ. ತಮಗೆ ಪ್ರಯೋಜನವಾಗೋದಿದ್ದರೆ ಅವರು ಹೆಚ್ಚು ಹಣ ಕೊಡೋರನ್ನ ಅವರಿಗೆ ಮೊದಲು ಕೊಟ್ಟು ಬಿಡ್ತಾರೆ ಪ್ರಯೋಜನವನ್ನು, ಫಲವನ್ನು. ಮಿಕ್ಕಿದವ್ರನ್ನ ತೆಗೆದುಕೊಳ್ಳೋದಿಲ್ಲ. ಈ ರೀತಿ ಎಲ್ಲ ಕಂಡು ಬರುತ್ತೆ, ಪಕ್ಷಪಾತ ಮೊದಲಾದ. ಆ ರೀತಿಯಾದ ಯಾವ ದೋಷವೂ ಅವನಲ್ಲಿ ಇಲ್ಲ. ಆದ್ದರಿಂದ ಯಾಕೆ ಅಂತ ಹೇಳಿದ್ರೆ, ನಾವು ಅಸಹ್ಯವಾದ ಅಪರಾಧಗಳನ್ನೇ ಮಾಡಿದ್ದೀವಿ. ಅಸಹ್ಯಾಪರಾಧ ಶಾಲಿನಃ ಅಂತ ಹೇಳಿದ್ದು. ಅಪರಾಧ ಚಕ್ರವರ್ತಿ ಅಂತ ಹೇಳ್ತಾರೆ ಅವರು, ಸ್ವಾಮಿ ದೇಶಿಕನ್ನು. ಅಹಮಸ್ಮಿ ಅಪರಾಧ ಚಕ್ರವರ್ತಿ ಕರುಣೇತ್ವಂಚ ಗುಣೇಶು ಸಾರ್ವಭೌಮಿ ಅಂತ ಹೇಳಿದ್ರು. ಎಷ್ಟು ಒಂದು ಎಕ್ಸ್ಟ್ರೀಮ್, ನಾನೊಂದು ಎಕ್ಸ್ಟ್ರೀಮಲ್ಲಿದ್ದೀನಿ, ನೀನೊಂದು ಎಕ್ಸ್ಟ್ರೀಮಲ್ಲಿದೆಯಾ ಅಂತ ಹೇಳ್ತಾರೆ. ನೀನು ಗುಣಗಳಲ್ಲಿ ಸಾರ್ವಭೌಮಿ, ನಾನು ಅಪರಾಧಿಗಳಲ್ಲಿ ಚಕ್ರವರ್ತಿ ಅಂತ ಹೇಳ್ತಾರೆ. ಆ ರೀತಿ ಇರುವ ನಾವು ಅಸಹ್ಯಾಪರಾಧ ಶಾಲಿನಃ. ನಾವು ಮಾಡಿರುವ ಅಪರಾಧಗಳು ಅಸಹ್ಯಾಪರಾಧಗಳು, ಬಹಳ ಬಹಳ ಕ್ರೂರವಾದದ್ದು, ಬಹಳ ಕಷ್ಟವಾದ ಅಂತಹ ಮಾಡಲೇ ಬಾರದಂತಹ ಅಪರಾಧಗಳನ್ನೆಲ್ಲ ಬೇಕಾದಷ್ಟು ಮಾಡಿದ್ದೀವಿ. ಅದರನ್ನೇ ಆಚರಣೆ ಮಾಡ್ತಾ ಇದ್ದೀವಿ. ಅದು ನಾವು ಅಂತಹ ಜನರಿಗೆ ಪ್ರಪತ್ತಿ ಏನು ಪ್ರಯೋಜನವಾಗುತ್ತೆ? ಈ ರೀತಿ ಪಕ್ಷಪಾತ ಇರುವನಲ್ಲಿ ಹೋಗ್ಬಿಟ್ರೆ ಇಂತಹ ಅಸಹ್ಯ ಅಪರಾಧ ಮಾಡಿಕೊಂಡು ಹೋಗಿ ಮುಂದೆ ನಿಂತ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಪರಮಾತ್ಮನು ಹಾಗಿಲ್ಲ. ಅನಾಲೋಚಿತ ಶೇಷ ವಿಶೇಷ, ಯಾವ್ಯಾವ ಒಂದು ವಿಶೇಷವನ್ನೇ ಯಾವೊಂದು ಆಲೋಚನೆಯೇ ಮಾಡದೆ, ನಾಲೋಚಿತ ವಿಶೇಷ ಅಶೇಷ ಲೋಕ ಶರಣ್ಯ, ಸಕಲರಿಗೂ ಶರಣ್ಯನಾಗಿದ್ದಾನೆ. ಅದಕ್ಕೆ ಉದಾಹರಣೆಗಳು ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಕಂಡುಬರುತ್ತೆ ಬೇಕಾದಷ್ಟು. ವಾಯಸ, ಶಾಖಾಮೃಗ, ವಿಭೀಷಣ, ದ್ರೌಪದಿ ಪ್ರಭೃತಿಷು ಚ ಏತತ್ ಸ್ಪಷ್ಟಂ. ಇದೆಲ್ಲ ಪ್ರಕರಣಗಳು, ಸತ್ಯಭೂತವಾದ ಪ್ರಕರಣಗಳು. ಇದೆಲ್ಲ ಇತಿಹಾಸಗಳಲ್ಲಿ ಕಂಡುಬರುವಂತಹದ್ದು. ಇದರಲ್ಲಿ ಪರಮಾತ್ಮನ ಒಂದು ಗುಣಗಳೇ ಇಲ್ಲೆಲ್ಲ ಪ್ರಕಾಶವಾಗುತ್ತೆ. ಇಂತಹ ಗುಣಗಳು ಅದ್ಭುತವಾದ ಗುಣಗಳು. ವಾಯಸ ಅಂತ ಹೇಳಿದ್ರೆ ಕಾಕಾಸುರ, ಕಾಗೆ, ಪಕ್ಷಿಯ ವಿಷಯದಲ್ಲಿ ಕಾಕಾಸುರನನ್ನು ವಧಾರ್ಹನಾಗಿದ್ದರೂ ಕೂಡ ಕೃಪಯಾ ಪರ್ಯಪಾಲಯತೆ, ವಧಾರ್ಹಮಪಿ ಕಾಕುತ್ಸ್ಥಃ ಕೃಪಯಾ ಪರ್ಯಪಾಲಯತೆ. ಪರಮ ಕಾರುಣಿಕನಾದ್ದರಿಂದ ಅವನನ್ನು ತಂದು ತಮೇವ ಶರಣಂಗತಃ ರಾಘವಂ ಶರಣಂಗತಃ, ಅವನಿಗೆ ಶರಣಾಗತಿ ಮಾಡಿದ್ರೆ ಅವನನ್ನು ರಕ್ಷಿಸಿಬಿಟ್ಟ. ವಧಾರ್ಹನಾದ ಅವನನ್ನು ರಕ್ಷಿಸಿಬಿಟ್ಟನಲ್ಲ. ರಾವಣನಿಂದ ಯಾಕೆ ನನ್ನ ಬಿಡಿಸ್ಕೊಳ್ತಿಲ್ಲ ಅಂತ ಸೀತಾದೇವಿ ಹನುಮಂತನಿಗೆ ಹೇಳ್ತಾರೆ, ಹೋಗಿ ಕೇಳು ಅವನನ್ನು. ಇಂತಹ ಒಂದು ಕಾಕಾಸುರನ ಮೇಲೆ ಬ್ರಹ್ಮಾಸ್ತ್ರವನ್ನೇ ಬಿಟ್ಟುಬಿಟ್ಟ ಅವನು ಶರಣಾಗತಿ ಮಾಡಿದ್ರೆ ಅವನನ್ನು ಕೂಡ ರಕ್ಷಣೆ ಮಾಡಿಬಿಟ್ಟ. ಇವನನ್ನು ಏನು ಮಾಡದೆ ಇದಾನಲ್ಲ, ಯಾಕೆ ಅಂತ ಕೇಳು ಹೋಗಿ ಅಂತ ಹನುಮಂತನಲ್ಲಿ ಹೇಳ್ತಾರೆ. ಸೀತೆಯಾಗ ವಾಯಸ ವೃತ್ತಾಂತವನ್ನೇ ಹೇಳ್ತಾಳೆ. ಅದು ಶ್ರೀರಾಮನಿಗೆ ಸೀತಾದೇವಿ ಇಬ್ಬರಿಗೆ ತಿಳಿದಿದ ವಿಷಯ. ಹನುಮಂತನ ಮೂಲಕ ತಿಳಿಸ್ತಾರೆ, ಅವನ ನಂಬಿಕೆ ಉಂಟು ಮಾಡೋದಕ್ಕೋಸ್ಕರ. ಅದು ವಾಯಸ ವೃತ್ತಾಂತ. ಶಾಖಾಮೃಗ ಅನ್ನೋದು ವಾನರರು. ಶಾಖಾಮೃಗ ಮರಗಳಲ್ಲಿ ಇರುವಂತಹದ್ದು. ವಾನರ ಸುಗ್ರೀವನಿಗೆ ರಕ್ಷಣೆ ಕೊಟ್ಟ ಅವನು. ಸುಗ್ರೀವನಿಗೆ ಎಂದು ರಾಮನ ಶಕ್ತಿಗಳಲ್ಲಿ ಸಂದೇಹವೇ ಇತ್ತು ಅವನಿಗೆ. ಸುಗ್ರೀವ ಶಂಕಿತಶ್ಚಾಸೀತ್ ನಿತ್ಯಂ ವೀರ್ಯೇಣ ರಾಘವೇ ಅಂತ ಹೇಳ್ತಾರೆ. ದಿನವೂ ಅವನ ವೀರ್ಯದಲ್ಲಿ ಅವನಿಗೆ ಶಕ್ತಿ ಇದೆಯೋ ಇಲ್ವೋ, ವಾಲಿಯನ್ನು ಸಂಸಾರ ಮಾಡೋಕ್ಕೆ ಯಾವತ್ತು ನೋಡಿದ್ರೂ ಅವನಿಗೆ ಸಂದೇಹ. ಪರಿಹಾರ ಮಾಡೋಕ್ಕೆ ಎಲ್ಲವನ್ನು ತೋರಿಸಿದ ಪರಮಾತ್ಮ, ತನ್ನ ಶಕ್ತಿಯನ್ನೆಲ್ಲ ತೋರಿಸಿ ಅವನಲ್ಲಿ ನಂಬಿಕೆ ಉಂಟು ಮಾಡ್ತಾನೆ. ಸ್ವಾಮಿ ದೇಶಿಕನ ಹೇಳ್ತಾರೆ ಅಭಯ ಪ್ರಧಾನ ಸಾರದಲ್ಲಿ, ವಿಭೀಷಣ ಏನಾದರೂ ಹಾಗೆ ಇವನನ್ನು ಪರೀಕ್ಷೆ ಮಾಡಬೇಕಾಗಿದ್ದರೆ ಕೈಲಾಸ ಪರ್ವತ ಎತ್ತಿ ತೋರಿಸ್ಬೇಕಾಗಿರೋದು ಅಂತ ಹೇಳ್ಬಿಟ್ಟು.
ಯಾಕೆಂದರೆ ಅವನು ರಾವಣ ಕೈಲಾಸ ಪರ್ವತವನ್ನೇ ಎತ್ಬಿಟ್ಟಿದ್ದ. ಆದ್ದರಿಂದ ರಾವಣನನ್ನು ಸಂಹಾರ ಮಾಡೋ ಶಕ್ತಿ ಇದೆಯೋ ಇಲ್ವೋ ಅಂತ ವಿಭೀಷಣಿಗೆ ಸಂದೇಹ ಬಂದಿದ್ದ ರಾಮನ ವಿಷಯದಲ್ಲಿ. ಕೈಲಾಸ ಪರ್ವತ ಎತ್ತಿ ತೋರಿಸ್ಬೇಕಾಗಿರೋದು. ಆದರೆ ವಿಭೀಷಣಿಗೆ ಯಾವ ಒಂದು ಸಂದೇಹವೂ ಇರಲಿಲ್ಲ. ಅವನು ಪರಮಜ್ಞಾನಿ ಅವನು. ಆದ್ದರಿಂದ ಅವನು ಹೇಳ್ತಾರೆ ಅವನ ವಿಷಯದಲ್ಲಿ ಮಹಾತ್ಮ, ವಿಭೀಷಣನು ಮಹಾತ್ಮ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ವಿಭೀಷಣನು ರಾಕ್ಷಸ. ಅದರಿಂದ ವಿಭೀಷಣ ಶಾಖಾಮೃಗ, ಒಂದು ವಾನರ, ಒಂದು ಪಕ್ಷಿ, ಒಂದು ವಾನರ, ಒಂದು ರಾಕ್ಷಸ ವಿಭೀಷಣ. ದ್ರೌಪದಿ, ಅವನು ಸಾಕ್ಷಾತ್ ವಿಭೀಷಣನು ಸಾಕ್ಷಾತ್ ಶತ್ರುವಿನ ಭ್ರಾತ ಆಗಿದ್ದವನು. ಅದು ಯುದ್ಧಕ್ಕೆ ಬಂದಿರುವ ಸಮಯದಲ್ಲಿ ಬಂದವನು. ಅಂಥವನನ್ನು ಕೂಡ ಅವನು ಶರಣಾಗತಿ ಮಾಡಿದ್ರೆ ಅವನನ್ನು ರಕ್ಷಣೆ ಮಾಡಿಬಿಟ್ಟ ಶ್ರೀರಾಮನು. ಕೇಳಿದ ಅವನು ಆಗಲೇ ಹೇಳಿಬಿಟ್ಟಿದ್ದು ಕೇಳಿಸ್ತು ನನಗೆ. ಅವನ ಪ್ರಣಾದಶ್ಚ ಮಹಾನೇಶಃ ರಾಘವಂ ಶರಣಾಗತಃ ಅಂತ ಜೋರಾಗಿ ಕೂಗಿದನಲ್ಲ, ಆ ಕ್ಷಣದಲ್ಲಿ ಅವನಿಗೆ ದತ್ತಮಸ್ಯ ಅಭಯಂ ನಾನು ಕೊಟ್ಟು ಆಗೋಯ್ತು. ನಿಮಗೆಲ್ಲ ಶರಣಾಗತ ರಕ್ಷಣೆಯ ವಿಧಾನದ ಒಂದು ಮಹತ್ವವನ್ನು, ಶರಣಾಗತನ ಒಂದು ಮಹಿಮೆಯನ್ನು ತಿಳಿಸೋದಕ್ಕೋಸ್ಕರ ನಿಮ್ಮ ಅಭಿಪ್ರಾಯವನ್ನೆಲ್ಲ ಕೇಳಿ, ಅದಕ್ಕೆ ಕಂಡು ಮಹರ್ಷಿಯ ವೃತ್ತಾಂತವನ್ನೆಲ್ಲ ಹೇಳಿ, ಕಪೋತ ವೃತ್ತಾಂತವನ್ನು ಹೇಳಿ, ಎಲ್ಲ ಹೇಳಿ ಅವರಿಗೆ ಉಪಪತ್ತಿಗಳೊಡನೆ ಸಕಾರಣಗಳೊಡನೆ ಅವರಿಗೆಲ್ಲ ಪ್ರೂವ್ ಮಾಡ್ತಾನೆ ಶ್ರೀರಾಮ ತಾನು ಮಾಡಿರೋದು ಹೇಗೆ ಸರಿ. ಆದರೆ ಹೇಳಿದ ಅವನ ಕಡೆಯಲ್ಲಿ ದತ್ತಮಸ್ಯ ಅಭಯ, ಆಗಲೇ ಕೊಟ್ಟಾಯಿತು ಅವನಿಗೆ ಅಭಯ ಅಂತ ಹೇಳಿಬಿಟ್ಟು. ಹಾಗೆ ಅವನ ಒಂದು ಗುಣ ಅನಾಲೋಚಿತ ವಿಶೇಷ ಅಶೇಷ ಲೋಕ ಶರಣ್ಯ ಅಂತ ಹೇಳೋದು. ದ್ರೌಪದಿಯ ವಿಷಯದಲ್ಲಿಯೂ ಹಾಗೆಯೇ ಅವಳು ಕೂಗಿದ್ರೆ ತಕ್ಷಣವೇ ಋಣಂ ಪ್ರವೃದ್ಧಮಿವ ಅವನು ಹೇಳ್ತಾನೆ. ಅವನು ಹೃದಯಾನ್ನ ಬಸವಪತಿ ಋಣುಗೆ ಒಂದು ಅವಳು ಶಿಶುಪಾಲನ ವಧೆಯಲ್ಲಿ ತನ್ನ ಸೆರಗಿನ ತುದಿಯಿಂದ ಬಟ್ಟೆಯನ್ನು ಹರಿದು ಅವನ ಕೈಯಲ್ಲಿ ಸ್ವಲ್ಪ ರಕ್ತ ಬಂದಾಗ ಬೆರಳಲ್ಲಿ ಅದಕ್ಕೆ ಕಟ್ಟಿದ್ದಳು. ಆ ಒಂದು ಋಣ ಹೇಗಿತ್ತು ಅಂತ ಹೇಳಿದ್ರೆ ಅವನಿಗೆ ಎಷ್ಟು ಆ ಋಣಕ್ಕೆ ಎಷ್ಟು ತೀರಿಸಿದ್ರು ಸಾಲದು ಅನ್ನೋ ಹಾಗಿತ್ತಂತೆ ಅವಳಲ್ಲಿ ದ್ರೌಪದಿಯಲ್ಲಿ ಋಣ. ಹಾಗೆ ಅವನು ತಿಳಿತಾನೆ ಅಂತ ಕೃಷ್ಣನೇ ಹೇಳ್ತಾನೆ, ಋಣಂ ಪ್ರವೃದ್ಧಮಿವಮೇ ಅಂತ ಹೇಳಿಬಿಟ್ಟು ಹಾಗಿತ್ತು ಅಂತ. ಆದ್ದರಿಂದ ದ್ರೌಪದಿಯ ವಿಷಯದಲ್ಲಿ ಇದೆಲ್ಲ ಕೂಡ ವೃತ್ತಾಂತಗಳಲ್ಲಿ ವಾಯಸ, ಶಾಖಾಮೃಗ, ವಿಭೀಷಣ, ದ್ರೌಪದಿ ಪ್ರವೃತ್ತಿಷು ಚ ಏತತ್ ಸ್ಪಷ್ಟಂ. ಭಾಷಿಕಾರರು ಹೇಳಿರುವ ಈ ಅನಾಲೋಚಿತ ವಿಶೇಷ ಅಶೇಷ ಲೋಕ ಶರಣ್ಯ ಅನ್ನುವ ಶಬ್ದ ಅದ್ಭುತವಾದದ್ದು. ಭಾಷಿಕಾರರೇ ಅದನ್ನು ವಿಶೇಷವಾಗಿ ಉಪಯೋಗಿಸ್ತಾರೆ. ಅಲ್ಲಿ ಹೇಳಿದ ವಿಷಯ ಅವನು ಯದಿವಾ ರಾವಣ ಸ್ವಯಂ ಅನ್ನೋದು ಇತಿಚ ತದುಕ್ತಿ, ಇದು ಅತ್ಯಂತ ವಿಶೇಷವಾದದ್ದು. ಅಭಯ ಯಾರು ಕೂಗಿದ್ರು ಅಂತ ನನಗೆ ಗೊತ್ತಿಲ್ಲ, ಯಾರೋ ಬಂದು ಕೂಗಿದ್ರು ರಾಘವಂ ಶರಣಂಗತಃ ಅಂತ ಜೋರಾಗಿ ಕೂಗಿದ್ರು. ಅವ್ರಿಗೆ ಆಗಲೇ ನಾನು ರಕ್ಷಣೆ ಕೊಟ್ಟು ಬಿಟ್ಟಿದ್ದೀನಿ. ಅವ್ರು ಯಾರು ಅಂತ ಕೂಡ ನನಗೆ ತಿಳಿಯೋದು. ಇವರೆಲ್ಲ ಹೇಳಿದ್ರು ವಿಭೀಷಣ ಅಂತ ಹೇಳಿ, ನೀವು ಹೋಗಿ ಅಕಸ್ಮಾತ್ ವಿಭೀಷಣನಲ್ಲ ರಾವಣ ಅಂತ ತಿರುಗಿ ಬರಬೇಡಿ. ರಾವಣ ಆಗಿದ್ರೆ ಅವನನ್ನು ಕರ್ಕೊಂಡು ಬನ್ನಿ, ಅವನಿಗೂ ಕೊಟ್ಟಾಗಿದೆ ಆಗಲೇ ಅಭಯ ಅಂತ ಹೇಳ್ತಾನೆ. ಯದಿವಾ ರಾವಣ ಸ್ವಯಂ ಅಂತ ಹೇಳಿಬಿಟ್ಟು ಸಾಕ್ಷಾತ್ ಶತ್ರುವಾಗಿದ್ದರೂ ಕೂಡ ಶರಣಾಗತನಾದಂಥ ಅವನನ್ನು ರಕ್ಷಣೆ ಮಾಡಿಬಿಟ್ಟಿದ್ದೀನಿ. ಇದೆಲ್ಲ ಅವನ ಮಹಿಮೆಯನ್ನು ತಿಳಿಸುತ್ತೆ. ಏತಾಮಿತ್ಯಸ್ಯ ಅಭಿಪ್ರೇತಮಯ ಮದೀಯಾಂ ಗುಣಮಯೀಂ ಅಂದರೆ ನನ್ನದೇ ಆದ ಈ ಗುಣಮಯವಾದ ಪ್ರಕೃತಿಯಿಂದ ಬಿಡಿಸ್ಕೊಳ್ಳೋದಕ್ಕೆ ನನ್ನನ್ನೇ ಆಶ್ರಯಿಸಬೇಕು, ನನ್ನಲ್ಲಿಯೇ ಶರಣಾಗತಿ ಮಾಡಬೇಕು. ಅಪಿ ಇತಿ ಶೇಷ ಗುಣಮಯೀಂ ಅಪಿ ಉಪಾಸನ ಪ್ರಕರಣತ್ವಾತ್. ಇಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ ವಿಶೇಷವಾಗಿ. ಇಲ್ಲಿ ಭಾಷಿಕಾರರು ಹೇಳಿದ್ದು ಮಾಯಾಮುತ್ಸೃಜ್ಯ ಮಾಮೇವ ಉಪಾಸತೆ ಅಂತ ಅರ್ಥ ಮಾಡಿದ್ರು. ನನ್ನನ್ನೇ ಉಪಾಸನೆ ಮಾಡ್ತಾರೆ ಅಂತ ಹೇಳಿದ್ರು. ಮೋಕ್ಷ ಪಡೆದುಕೊಳ್ತಾರೆ ಅಂತ ಹೇಳಲಿಲ್ಲ. ಪ್ರಪತ್ತಿಗೆ ಫಲ ಇಲ್ಲಿ ಉಪಾಸನೆ ಮಾಡ್ತಾರೆ ಅಂತ ಹೇಳಿದ್ರು. ಯಾಕೆ ಅಂದರೆ ಇದು ಉಪಾಸನ ಪ್ರಕರಣ. ಆದ್ದರಿಂದ ಉಪಾಸನ ಪ್ರಕರಣತ್ವಾತ್ ವಕ್ಷ್ಯಮಾಣ ಆರ್ತಾದಿ ಚತುಷ್ಟಯ ಸಾಧಾರಣತ್ವಾಚ ಉಪಾಸನ ಅಂಗಭೂತ ಪ್ರಪತ್ತಿ ಅತ್ರ ಉಚ್ಯತೆ. ಆರ್ತ ಮೊದಲಾದ ನಾಲ್ಕು ವಿಧವಾದ ಚತುಷ್ಟಯ, ಆರ್ತಾದಿ ಚತುಷ್ಟಯ ಸಾಧಾರಣತ್ವಾತ್. ಆರ್ತಃ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಅಂತ 4 ವಿಧವಾದ ಭಕ್ತಭೇದರು. ಭಕ್ತರಲ್ಲಿ ವೈವಿಧ್ಯ. 4 ವಿಧವಾದ ಭಕ್ತರಿದ್ದಾರೆ. ಅವರೆಲ್ಲರೂ ನನ್ನನ್ನು ಉಪಾಸನೆ ಮಾಡ್ತಾರೆ. ಆರ್ಥ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಅಂತ ಹೇಳಿ ಮುಂದೆ ಬರುತ್ತೆ ಆ ಶ್ಲೋಕ. ಆದ್ದರಿಂದ ಇದು ಉಪಾಸನೆಯ ವಿಷಯ. ಅವರೆಲ್ಲರೂ ನನ್ನನ್ನು ಉಪಾಸನೆ ಮಾಡ್ತಾರೆ ಅಂತ. ಅವರೆಲ್ಲರಿಗೂ ಸಾಧಾರಣವಾದ್ದರಿಂದ ಎಲ್ಲರಿಗೂ ಮೋಕ್ಷ ಇಲ್ಲ.
ಆರ್ಥ ಜಿಜ್ಞಾಸು ಅರ್ಥಾರ್ಥಿಗೆ ಮೋಕ್ಷ ನೇರವಾಗಿ ಬರೋದಿಲ್ಲ, ಜ್ಞಾನಿಗೆ ಮೋಕ್ಷ ಬರುತ್ತೆ, ಜಿಜ್ಞಾಸಿಗೆ ಮುಂದೆ ಬರುತ್ತೆ ಅಂತ ಹೇಳ್ತಾರೆ ಆಮೇಲೆ. ಆದ್ದರಿಂದ ಇಲ್ಲಿ ಎಲ್ಲರಿಗೂ ಇರುವ ಸಮಾನವಾದ ಫಲ ಅದನ್ನೇ ಹೇಳಬೇಕಿಲ್ಲಿ. ಅದೇನು ಅಂದರೆ ಎಲ್ಲರೂ ಉಪಾಸನೆ ಮಾಡೋಕ್ಕೆ ಸಮರ್ಥರಾಗ್ತಾರೆ, ಅದಕ್ಕಿರುವ ಪ್ರತಿಬಂಧಗಳನ್ನು ಕಳೆದುಕೊಂಡು ನನ್ನನ್ನು ಉಪಾಸನೆ ಮಾಡ್ತಾರೆ, ನನ್ನಲ್ಲಿ ಶರಣಾಗತಿ ಮಾಡಿದ್ರೆ ಅಂತ ಹೇಳಿ ಮಾಯಾ ಮುತ್ಸೃಜ್ಯ ಮಾಂ ಉಪಾಸತೆ ಅಂತ ಅರ್ಥ. ಇಲ್ಲಿ ಅಂಗ ಪ್ರಪತ್ತಿ, ಅಂಗಭೂತ ಪ್ರಪತ್ತಿ ಅತ್ರ ಉಚ್ಯತೆ. ಪ್ರಪತ್ತಿಯು ಅಂಗವಾಗಿ ಉಪಯೋಗಿಸಬಹುದು, ಅಂಗಿ ಆಗಿಯೂ ಉಪಯೋಗಿಸಬಹುದು. ಅಂಗಿ ಅಂದರೆ ಅದುವೇ ಪ್ರಧಾನವಾಗಿಬಿಡುತ್ತೆ, ಅದುವೇ ಫಲವನ್ನು ಕೊಡುತ್ತೆ. ಅಂಗ ಅಂದರೆ ಇನ್ನೊಂದಕ್ಕೆ ಉಪಕಾರವಾಗುತ್ತೆ, ಅಂದರೆ ಭಕ್ತಿಯೋಗಕ್ಕೆ ಉಪಕಾರವಾಗುವ ಪ್ರಪತ್ತಿಯನ್ನು ಇಲ್ಲಿ ಹೇಳಲ್ಪಟ್ಟಿದೆ ಅದು ಅಂತ ಹೇಳಿ ಮಾಮೇವ ಉಪಾಸತೆ ಎನ್ನುವುದಕ್ಕೆ ಅರ್ಥವನ್ನು ವಿವರಿಸ್ತಾರೆ ಸ್ವಾಮಿ ದೇಶಿಕರು. ಇಲ್ಲಿ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅವರು ನನ್ನನ್ನು ಶರಣಾಗತಿ ಮಾಡಿದ್ರೆ, ನನ್ನಲ್ಲಿ ಬಂದು ಪ್ರಗತಿ ಮಾಡಿದ್ರೆ, ಆಶ್ರಯಿಸಿದರೆ, ನನ್ನನ್ನು ರಕ್ಷಿಸಬೇಕು ಅಂತ ಪ್ರಾರ್ಥನೆ ಮಾಡಿದರೆ, ಅವರ ಪ್ರತಿಬಂಧಕಗಳನ್ನೆಲ್ಲ ನಾನು ನಾಶ ಮಾಡಿ ಉಪಾಸನೆ ಮಾಡುವುದಕ್ಕೆ ಹಾಗೂ ಉಪಾಸನೆ ಮಾಡುವಂತೆ ಫಲವನ್ನು ನಾನು ಕೊಡುತ್ತೇನೆ, ಅನುಗ್ರಹಿಸ್ತೇನೆ ಅವರಿಗೆ ಅಂತ ಇಲ್ಲಿ ಅರ್ಥ. ಅದನ್ನು ಹೇಳಿದ್ರು. ಹಾಗಾದರೆ ಇಲ್ಲಿ ಇಂತಹ ಒಂದು ಪ್ರಪತ್ತಿ ಇರುವಾಗ ಇಂತಹ ಪ್ರಪತ್ತಿಯನ್ನು ಎಲ್ಲರೂ ಮಾಡಿಬಿಡ್ಬೇಕಲ್ಲ, ಎಲ್ಲರೂ ಯಾಕೆ ಮಾಡೋದಿಲ್ಲ ಪ್ರಶ್ನೆ ಮುಂದೆ ಕೇಳ್ತಾನೆ. ಕಿಮಿತಿ ಭಗವದ್ ಉಪಾಸನಾಪಾದಿನಿ ಭಗವತ್ ಪ್ರಪತ್ತಿಂ ಸರ್ವೇನ ಕುರ್ವತಃ ಇತ್ಯತ್ರ. ಭಗವದ್ ಉಪಾಸನ ಆಪಾದಿನೀಂ, ಭಗವಂತನ ಉಪಾಸನೆಯನ್ನು ಉಂಟು ಮಾಡುವಂತಹ ಭಗವಂತನ ಪ್ರಪತ್ತಿಯನ್ನು ಎಲ್ಲರೂ ಯಾಕೆ ಮಾಡೋದಿಲ್ಲ? ಮತ್ತೆ ಸುಲಭ ಆಯ್ತಲ್ಲ, ಪರಮಾತ್ಮನಲ್ಲಿ ಪ್ರಪತ್ತಿ ಮಾಡಿಬಿಟ್ರೆ ಅವರೆಲ್ಲರೂ ಉಪಾಸನೆ ಮಾಡಿ ಅವರು ಬೇಕಾದ ಫಲವನ್ನೆಲ್ಲ ಪಡೆದುಕೊಂಡು ಬಿಡ್ಬೋದಲ್ಲ, ಯಾಕೆ ಮಾಡೋದಿಲ್ಲ ಅಂತ ಹೇಳಿದ್ರೆ, ಭಕ್ತರಲ್ಲಿ 4 ಭೇದ ಹೇಳೋ ಹಾಗೆ ವಿರೋಧಿಗಳಲ್ಲಿ 4 ಭೇದವೂ ಇಲ್ಲಿ ಹೇಳಲ್ಪಟ್ಟಿದೆ. ಈ ಶ್ಲೋಕದಲ್ಲಿ ಹೇಳ್ತಾನೆ. ಯಾಕೆ ಮಾಡೋದಿಲ್ಲ ಅಂದರೆ, ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ಈ ಶ್ಲೋಕಕ್ಕೆ ನಮ್ಮ ಭಾಷೆಯಲ್ಲಿ ವಿಶೇಷವಾದ ಅರ್ಥ, ಬೇರೆ ಯಾವ ವ್ಯಾಖ್ಯಾನದಲ್ಲೂ ಈ ಅರ್ಥ ಇಲ್ಲ. ಎಲ್ಲರೂ ಒಂದೇ ಅರ್ಥವನ್ನು ಹೇಳಿದ್ರು, ಎಲ್ಲರೂ ಮೂಢರು, ಎಲ್ಲವೂ ಅವರಿಗೆ ವಿಶೇಷಣವಾಗಿ ಹೇಳಿಬಿಟ್ರು. ಇದು ಭಾಷಿಕಾರರು 4 ಭೇದವನ್ನು ಹೇಳ್ತಾರೆ, 4 ವಿಧವಾದ ವಿರೋಧಿಗಳು ಅಂತ ಬಿಡಿಸಿ ಅದರಲ್ಲಿ ತಾರತಮ್ಯವನ್ನು ತೋರಿಸ್ತಾರೆ ಭಾಷಿಕಾರರು. ನಮ್ಮ ಸಿದ್ಧಾಂತದಲ್ಲೇ ಇದು ವಿಶೇಷವಾದ ಅರ್ಥ ಈ ಶ್ಲೋಕಕ್ಕೆ, ಬೇರೆ ಯಾವ ವ್ಯಾಖ್ಯಾನದಲ್ಲೂ ಈ ರೀತಿಯ ಅರ್ಥ ಸಿಗೋದಿಲ್ಲ. ನಮಾಂ ದುಷ್ಕೃತಿನೋ ಮೂಢಾಹ, ಮೂಢಾಹ ಅನ್ನೋದು ಒಂದು, ಪ್ರಪದ್ಯಂತೆ ನರಾಧಮಾಹ ಅನ್ನೋದು 2ನೇ ವಿಭಾಗ, ಮೂಢಾಹ ನರಾಧಮಾಹ. 3ನೇವನು ಮಾಯೆಯ ಅಪಹೃತ ಜ್ಞಾನಾಹ, 4ನೇವನು ಆಸುರಂ ಭಾವಮಾಶ್ರಿತಾ. ಇವರೊಬ್ಬರಿಗಿಂತ ಒಬ್ಬರು ಪಾಪಿಷ್ಠತಮರು ಅಂತ ಹೇಳ್ತಾರೆ ಭಾಷಿಕಾರರು. ಇದು ಇನ್ ದ ಆರ್ಡರ್ ಆಫ್ ದೇರ್ ಇದು ವಿರೋಧ, ಒಬ್ಬರಿಗಿಂತ ಒಬ್ಬ ಅಧಿಕ ವಿರೋಧಿ ಹಾಗೆ ಅಂತ ಹೇಳಿ. ಇವರು ಯಾರು ಕೂಡ ನನ್ನನ್ನು ಪ್ರಪತ್ತಿ ಮಾಡೋಲ್ಲ ಹೀಗಿರುವವರು ಅಂತ ಹೇಳಿದ್ರು. ಯಾರು ಇವರು? 4 ಮೂಢರು, ನರಾಧಮರು, ಮಾಯೆಯ ಅಪಹೃತ ಜ್ಞಾನರಾದವರು, ಆಸುರ ಭಾವವನ್ನು ಹೊಂದಿರುವಂಥವರು, 4 ವಿಧವಾದ ವಿರೋಧಿಗಳು. ಇವರು ಯಾರು ಕೂಡ ನನ್ನನ್ನು ಆಶ್ರಯಿಸೋದಿಲ್ಲ, ಪ್ರಪತ್ತಿ ಮಾಡೋದಿಲ್ಲ. ಎಲ್ಲರೂ ಯಾಕೆ ಮಾಡೋದಿಲ್ಲ ಅಂದರೆ, ಇಂತಹ ಜನರು ಇದ್ದಾರೆ ಲೋಕದಲ್ಲಿ, ಇಂತಹ ಜನರು ನನ್ನನ್ನು ಆಶ್ರಯಿಸೋದಿಲ್ಲ. ಅದರಲ್ಲಿ ಏನು ವಿಭಾಗ ಅನ್ನೋದನ್ನು ಭಾಷಿಕಾರರು ತೋರಿಸ್ತಾರೆ. ಇದು ನಮಗೆ ವಿಶೇಷವಾದ ಅರ್ಥ ನಮ್ಮ ಸಿದ್ಧಾಂತದಲ್ಲಿ. ದುಷ್ಕೃತಿನಃ ಪಾಪಕರ್ಮಾಣೋ ಮಾಂ ನ ಪ್ರಪದ್ಯಂತೆ. ಇವರೆಲ್ಲ ದುಷ್ಕೃತಿಗಳು, ಸುಕೃತಿಗಳು ಅಂತ ಹೇಳಿದ ಹಾಗೆ ಇಲ್ಲಿ ದುಷ್ಕೃತ್ ವಿನಾಶ ಅಂತ ಹೇಳಿದ ಹಾಗೆ ಇವರೆಲ್ಲ ದುಷ್ಕೃತಿಗಳು ಅಂತ ಹೇಳಿ, ಇವರೆಲ್ಲ ಪಾಪಕರ್ಮಾಣ ಪಾಪವನ್ನು ಮಾಡಿರುವಂತಹವರು, ಬಹಳ ತೀವ್ರವಾದ ಪಾಪಗಳನ್ನು ಮಾಡ್ತಿರುವಂತಹವರು. ಅವರು ಪ್ರಪತ್ತಿ ಮಾಡೋದಿಲ್ಲ ನನ್ನನ್ನು. ಅದರಲ್ಲಿ 4 ವಿಧವಾದ, ಅದರಲ್ಲಿ ತಾರತಮ್ಯವಿದೆ. ದುಷ್ಕೃತ ತಾರತಮ್ಯೇನ ತೇ ಚತುರ್ವಿಧಾ ಭವಂತಿ. ಅವರ ಒಂದು ದುಷ್ಕರ್ಮಗಳ ತಾರತಮ್ಯದಿಂದ ಹೆಚ್ಚು ಕಡಿಮೆ, ಒಬ್ಬರು ಅಧಿಕ ದುಷ್ಕೃತ ಮಾಡಿದ್ದಾನೆ, ಒಬ್ಬ ಇನ್ನೊಂದು ಸ್ವಲ್ಪ ಅದಕ್ಕಿಂತ ಅಧಿಕವಾಗಿ ಇನ್ನೊಬ್ಬ, ಅದಕ್ಕಿಂತ ಅಧಿಕ ಇನ್ನೊಬ್ಬ, ಹಾಗೆ ತಾರತಮ್ಯವಿದೆ ಅದರಲ್ಲಿ. ಆ ರೀತಿಯಾಗಿ 4 ವಿಧವಾಗಿ ಇದ್ದಾರೆ ಅಂತ ಭಾಷಿಕಾರರು ಮಾಡ್ತಾರೆ. ಯಾರ್ಯಾರು ಅಂದರೆ ಮೂಢಾಹ, ನರಾಧಮಾಹ, ಮಾಯೆಯ ಅಪಹೃತ ಜ್ಞಾನಾಹ, ಆಸುರಂ ಭಾವಮಾಶ್ರಿತಾಹ. 4 ವಿಧವಾದ ದುಷ್ಕೃತಿಗಳು ಇದ್ದಾರೆ ಇದರಲ್ಲಿ. ಮೂಢರು ಅಂದರೆ ಯಾರು ಅಂತ ಹೇಳಿದ್ರೆ, ಮೋಹ ಅಂತ ಹೇಳಿದ್ರೆ ಜ್ಞಾನವು ವಿಪರೀತವಾದ ಜ್ಞಾನವುಳ್ಳಂಥವರು, ವಿಪರೀತ ಜ್ಞಾನಾಹ ಅಂತ ಹೇಳೋದು.
ವಿಪರೀತವಾದ ಜ್ಞಾನ ಅವರಿಗೆ, ಸರಿಯಾದ ಯಥೋಕ್ತ ಜ್ಞಾನವಿಲ್ಲ, ಯಥಾರ್ಥವಾದ ಜ್ಞಾನವಿಲ್ಲ. ಪ್ರಾ ಪೂರ್ವೋಕ್ತ ಪ್ರಕಾರೇಣ ಭಗವಚ್ಛೇಷತೈಕರಸಮಾತ್ಮಾನಂ ಭೋಗ್ಯಜಾತಂಚ ಸ್ವಶೇಷತೆಯ ಮನ್ಯಮಾನಾಹ. ವಿಪರೀತ ಜ್ಞಾನ ಅಂತ ಹೇಳಿದ್ರೆ ಭಗವಂತನಿಗೆ ಶೇಷವಾದ, ಭಗವಂತನಿಗೆ ಶೇಷಭೂತನಾದವನು ಅನ್ನುವ ವಿಷಯದಲ್ಲಿಯೇ ಆನಂದವನ್ನು ಹೊಂದಿರುವಂತಹ ತನ್ನ ಸ್ವರೂಪವು ಹಾಗೆಯೇ ಇರಬೇಕು. ಆತ್ಮಸ್ವರೂಪ, ಜೀವಾತ್ಮ ಸ್ವರೂಪ ಹೇಗೆ ಅಂದರೆ ಪರಮಾತ್ಮನಿಗೆ ಶೇಷಭೂತವಾದದ್ದು, ಅದೊಂದೇ ಅವನಿಗೆ ಸಂತೋಷವನ್ನು ಕೊಡುವಂತಹ ವಿಷಯ. ಬೇರೆ ಯಾವುದರಲ್ಲಿಯೂ ಅವನಿಗೆ ಸಂತೋಷ, ಆ ರೀತಿ ಸಂತೋಷ ಬರೋದಿಲ್ಲ. ಯಾಕೆ ಅಂದರೆ ಅವನ ಸ್ವರೂಪಕ್ಕೆ ವಿರುದ್ಧ ಅದೆಲ್ಲ. ಪರಮಾತ್ಮನಿಗೆ ಶೇಷಭೂತವಾದದ್ದು ಅನ್ನುವ ಒಂದು ಚಿಂತನೆ ಮಾತ್ರವೇ ಅವನಿಗೆ ನಿಜವಾದ ಆನಂದವನ್ನು ಕೊಡುತ್ತೆ, ಒಬ್ಬ ಜೀವಾತ್ಮನಿಗೆ ಕೊಡಬೇಕು. ಆದರೆ ಪ್ರಕೃತಿಯ ಒಂದು ಸಂಬಂಧದಿಂದ ಏನಾಗುತ್ತೆ, ಅದೊಂದು ಬಿಟ್ಟು ಮಿಕ್ಕಿದೆಲ್ಲವೂ ಕೂಡ ಆನಂದವಾಗಿರುತ್ತೆ, ಎಲ್ಲದರಲ್ಲಿಯೂ ಸುಖವನ್ನು ನೋಡ್ತೇವೆ. ಇದು ಒಂದೇ ಅವನಿಗೆ ಆನಂದ ಕೊಡಬೇಕು ನಿಜವಾದದ್ದು. ಯಾಕೆ ಅಂದರೆ ಅದು ಸ್ವರೂಪದಲ್ಲಿರೋ ಹಾಗೆಯೇ, ಇದೆಲ್ಲ ಸ್ವರೂಪಕ್ಕೆ ವಿರುದ್ಧವಾದದ್ದು ಮಿಕ್ಕಿದ್ದೆಲ್ಲ. ಅದು ಯಾವುದು ಅಂತ ಆನಂದವನ್ನು ಕೊಡೋಕ್ಕೆ ಸಾಧ್ಯವಿಲ್ಲ. ಬಹಳ ಅಲ್ಪವಾದ ಆನಂದ ಕೊಡ್ಬೋದಷ್ಟೇ ಹೊರತು ನಿಜವಾದ ಪೂರ್ಣವಾದ ಆನಂದ ಬರೋದು ಪರಮಾತ್ಮನಿಗೆ ಶೇಷಭೂತನಾದವನು ಅಂತ ಒಂದೇ ಜ್ಞಾನದಿಂದಲೇ ಅವನಿಗೆ ನಿಜವಾದ ಪೂರ್ಣವಾದ ಆನಂದ ಬರುತ್ತೆ ಜೀವಾತ್ಮನಿಗೆ. ಆ ರೀತಿಯಾದ ಒಂದು ತನ್ನ ಆತ್ಮನ ಸ್ವರೂಪವನ್ನು ಅವನು ತನಗೇ ಶೇಷಭೂತನಾದವನು ಅಂತ ತಿಳಿತಾನೆ. ಇದುವೇ ವಿಪರೀತ ಜ್ಞಾನ. ನನಗೆ ನಾನೇ ಒಡೆಯ, ನಾನೇ ಸ್ವತಂತ್ರ ಅಂತ ತಿಳಿಯೋದು ಅದು ಒಂದು ವಿಪರೀತವಾದ ಜ್ಞಾನ. ಹಾಗೆಯೇ ಭೋಗ್ಯ ಜಾತಂ ಅಂತ ಹೇಳಿದ್ರು. ಯಾವ ಯಾವುದು ಅನುಭವಿಸಲ್ಪಡುವ ಪದಾರ್ಥಗಳೆಲ್ಲ ಇದೆಯೋ ಇದೆಲ್ಲವೂ ಕೂಡ ಪರಮಾತ್ಮನಿಗೆ ವಿಶೇಷಭೂತವಾದದ್ದು. ಆದರೆ ಇದೆಲ್ಲ ನನಗೆ ಸೇರಿದ್ದು, ನನ್ನ ಪದಾರ್ಥ, ಐ ಓನ್ ಅಂತ ಹೇಳ್ತೀವಲ್ಲ, ನನಗೆ ಸೇರಿದ್ದು, ನಾನೇ ಇದಕ್ಕೆಲ್ಲ ಒಡೆಯ. ಹೀಗೆಲ್ಲ ಹೇಳೋದೇ ಭೋಗ್ಯವಾದ ಪದಾರ್ಥಗಳ ಒಂದು ಜಾತ ಗ್ರೂಪ್ ಸಮೂಹ ಏನೇನಿದೆಯೋ ಎಲ್ಲವೂ ಕೂಡ ಆ ಭೋಗ್ಯ ಜಾತದಲ್ಲಿ ಎಲ್ಲ ಸೇರಿಬಿಡುತ್ತೆ. ಈ ದೇಹ ಇಂದ್ರಿಯಗಳು, ಅದಕ್ಕೆ ವಿಷಯಗಳು, ಶಬ್ದ ಸ್ಪರ್ಶ ರೂಪರಸ ಮೊದಲಾದ ಅಥವಾ ವಿಷಯಗಳು, ಇಂದ್ರಿಯಗಳಿಗೆ ವಿಷಯಗಳು ಆಗುವುದು ಎಲ್ಲವೂ ಕೂಡ ತನಗೆ ಶೇಷಭೂತ ಅಂತ ತಿಳಿತಾನೋ. ಆದ್ದರಿಂದ ಇದೆಲ್ಲವೂ ಕೂಡ ವಿಪರೀತ ಜ್ಞಾನ. ಹೀಗೆ ಯಾರು ತಿಳಿತಾರೋ ಅವರು ಮೂಢರು ಅಂತ ಹೇಳಲ್ಪಡ್ತಾರೆ. ಇವರು ಕೂಡ ಪ್ರಪತ್ತಿಯನ್ನು ಮಾಡೋದಿಲ್ಲ. ಇವರೆಲ್ಲ ದುಷ್ಕೃತಿಗಳೇ. ಯಾಕೆ ಅಂದರೆ ತನ್ನದಲ್ಲದನ್ನು ತನ್ನದು ಅಂತ ತಿಳಿತಾನೆ, ತನಗೆ ಸೇರಿದ್ದೇ ಇರೋದನ್ನು ತನ್ನದು ಅಂತ ತಿಳಿಯುವಂತಹವನು. ಅನಾತ್ಮನಿ ಆತ್ಮಬುದ್ಧಿ ಅಸ್ವೇ ಸ್ವಮಿತಿಯಾಮತಿ ಅಂತ ಹೇಳೋ ಹಾಗೆ ವಿಪರೀತ ಜ್ಞಾನವನ್ನು ಹೊಂದಿರುವಂತಹವರು ಮೂಢರು ಅಂತ ಹೇಳಲ್ಪಡುವುದು. ಇದು ಮೊದಲ ಕ್ಯಾಟಗರಿ, ಇದು ಮೊದಲ ಗುಂಪಿನವರು. ಎರಡನೆಯವರು ನರಾಧಮಾಹ ಅಂತ ಹೇಳಿದ್ರು. ಸಾಮಾನ್ಯೇನ ಜ್ಞಾತೇಪಿ ಮತ್ಸ್ವರೂಪೇ ಮದೌನ್ಮುಖ್ಯ ಅನರ್ಹಾಹ. ಸಾಮಾನ್ಯವಾದ ಜ್ಞಾನವಿದೆ ಅವರಿಗೆ, ಪರಮಾತ್ಮ ಅಂತ ಒಬ್ಬ ಇದ್ದಾನೆ, ಅವನೇ ಎಲ್ಲವನ್ನು ಸೃಷ್ಟಿ ಮಾಡಬಹುದು, ನಾನು ಅವನಿಗೆ, ಎಲ್ಲರೂ ಕೂಡ ಅವನಿಗೆ ನಿಯಮದಲ್ಲಿಯೇ ಇದ್ದಾರೆ ಅಂತ ಇದ್ದರೂ ಕೂಡ ಅವನು ತಿರುಗಿ ನೋಡೋದಿಲ್ಲ, ಮುಖ ತಿರುಗಿಸ್ಕೊಂಡು ಹೋಗ್ತಾನೆ ಎಲ್ಲಿಯೋ. ಸಾಮಾನ್ಯ ಜ್ಞಾನ ಇದೆ, ಪುಸ್ತಕ ಎಲ್ಲ ಓದಿದ್ದಾನೆ, ಬುದ್ಧಿ ಇದೆ, ಇಂಟೆಲಿಜೆಂಟ್ ಪರ್ಸನ್ ಅವನು, ಇಂಟೆಲಿಜೆನ್ಸ್ ಇದೆ, ಬುದ್ಧಿ ಇದೆ, ತಿಳಿಯೋದಕ್ಕೆ ಶಕ್ತಿ ಇದೆ, ತಿಳಿದಿದ್ದಾನೆ. ಆದರೆ ನಂಬಿಕೆ ಇಲ್ಲ, ವಿಶ್ವಾಸವಿಲ್ಲ, ಪರಮಾತ್ಮನಲ್ಲಿ ಅವನು ಮುಖ್ಯವಿಲ್ಲ. ಆದ್ದರಿಂದ ಭಗವಾನ್ ಮುಖವನ್ನು ತೀರಿಸಿಕೊಂಡು ಹೋಗುವಂಥವರು, ಅಂತಹವರು ಪರಮಾತ್ಮನಿಗೆ ಉನ್ಮುಖರಾದರೂ ಆಗದೇ ಇರುವಂಥವರು ಅಂತ. ಮತ್ತು ಸ್ವರೂಪೇ ಮದೌನ್ಮುಖ್ಯ ಅನರ್ಹಾಹ, ಅದರಲ್ಲಿ ಅನರ್ಹರಾದವರು ಪರಮಾತ್ಮನ ಸ್ವರೂಪವನ್ನು ಅದರಲ್ಲಿ ಅವರಿಗೆ ವಿಶ್ವಾಸ ಸಾಲದು, ನೋಡೋದಿಲ್ಲ, ಅವನನ್ನು ತಿರುಗಿಕೊಂಡು ಹೋಗ್ತಾರೆ ಬೇರೆ ಎಲ್ಲಿಯೋ. ಅಂತಹವರು ನರಾಧಮರು ಅಂತ ಹೇಳಲ್ಪಟ್ಟಿದ್ದಾರೆ. ಮಾಯೆಯ ಅಪಹೃತ ಜ್ಞಾನ. ಮತ್ತು ಇನ್ನೊಂದು ಇದಕ್ಕಿಂತ ಹೆಚ್ಚು ದುಷ್ಕೃತಿಗಳು ಯಾರು ಅಂದರೆ, ಯಾಕೆಂದರೆ ಇವರಿಗೆ ಸಾಮಾನ್ಯವಾಗಿ ಜ್ಞಾನವಿದೆ, ನರಾಧಮರು ಅಂತ ಹೇಳೋದ್ರಿಂದ ಇವರು ಮೂಢರಿಗಿಂತ ಸ್ವಲ್ಪ ಹೆಚ್ಚು ದುಷ್ಕೃತಿಗಳು. ಯಾಕೆ ಅಂದರೆ ಸಾಮಾನ್ಯ ಜ್ಞಾನವಿದೆ ಅವರಿಗೆ. ಈ ಮೂಢರಿಗೆ ಜ್ಞಾನವೇ ಇಲ್ಲ, ಎಲ್ಲ ತನ್ನದೇ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ ಅವರು. ಆದರೆ ಇವರು ಜ್ಞಾನವಿದ್ದರೂ ಪರಮಾತ್ಮನಲ್ಲಿ ಅವನು ಮುಖ್ಯ ಇಲ್ಲ. ಮಾಯೆಯ ಅಪಹೃತ ಜ್ಞಾನ ಅನ್ನುವರು ಮದ್ವಿಷಯಂ ಮದ್ವೈಶ್ವರ್ಯ ವಿಷಯಂ ಚ ಜ್ಞಾನಂ ಪ್ರಸ್ತುತಂ ಯೇಷಾಂ ತದ್ ಅಸಂಭಾವನಾಪಾದಿನಿಭಿಃ ಕೂಟಯುಕ್ತಿಭಿಃ ಅಪಹೃತಂ ತೇ ತಥೋಕ್ತಾಃ. ಯಾರ ಒಂದು ಬುದ್ಧಿ ಪರಮಾತ್ಮನ ವಿಷಯದಲ್ಲಿಯೂ ಅವನ ಐಶ್ವರ್ಯ, ಎಲ್ಲರೂ ಅವನೇ ಈಶ್ವರ, ಎಲ್ಲವೂ ಅವನಿಗೆ ಸೇರಿದ್ದು, ಅವನೇ ಆಳುವವನು ಎಲ್ಲವನ್ನು, ಇದೆಲ್ಲ ಅವನ ಐಶ್ವರ್ಯವೇ,
ಅವನೇ ಈಶ್ವರನಾದವನು ಅನ್ನೋ ವಿಷಯದಲ್ಲಿ ಜ್ಞಾನ ಇದೆಯಲ್ಲ, ಇದೆಲ್ಲ ಇದು ಸಾಧ್ಯವೇ ಇಲ್ಲ ಅಂತ ಹೇಳಿ ದುಸ್ತರ್ಕಗಳನ್ನೆಲ್ಲ ಉಪಯೋಗಿಸಿ ಅದನ್ನೆಲ್ಲ ಇದು ಹೇಗೆ ಸಾಧ್ಯ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಕೂಟಯುಕ್ತಿವಿಹಿ ಅಂತ ಹೇಳಿದ್ರು. ಎಲ್ಲ ದುಸ್ತರ್ಕಗಳು, ತಪ್ಪಾದ ಎಲ್ಲ ಈ ಹೇತು ಹೇಳ್ತೀವಲ್ಲ ಹಾಗೆ ಹೇತ್ವಾಭಾಸಗಳನ್ನೆಲ್ಲ ಹೇಳಿ ಅದನ್ನೆಲ್ಲ ಹೇಳಿ ಅಸಂಭಾವನಾ ಆಪಾದಿನಿ ಬಿಹಿ, ಇದು ಸಾಧ್ಯವೇ ಇಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಪ್ರಯತ್ನ ಪಡ್ತಾರೆ. ತಪ್ಪಾದ ತರ್ಕಗಳಿಂದ ಪ್ರಯತ್ನ ಪಡ್ತಾರೆ. ಇದು ಸಾಧ್ಯವೇ ಇಲ್ಲ, ಇದು ಸಂಭವವೇ ಇಲ್ಲ, ಇದೆಲ್ಲ ಹೇಗೆ ಒಬ್ಬನ ಐಶ್ವರ್ಯ ಆಗಕ್ಕೆ ಸಾಧ್ಯ, ಒಬ್ಬನೇ ಹೇಗೆ ಆಳಕ್ಕೆ ಸಾಧ್ಯ, ಅವನು ಹೇಗೆ ಪರಮಾತ್ಮ ಅಂತ ಯಾರು ಇರೋಕ್ಕೆ ಸಾಧ್ಯ, ಹೀಗೆ ಎಲ್ಲ ಅವರವರೇ ನಾವು ಮಾಡಿದ್ರೆ ನಮ್ಮ ಕೆಲಸ ನಡೆಯುತ್ತೆ, ನಾವೇ ಮಾಡಬಹುದು, ಈಗೆಲ್ಲ ವಾದಗಳನ್ನು ಮಾಡಿ ತರ್ಕಗಳನ್ನು ಮಾಡಿ ವೇದ ವಿಷಯದಲ್ಲಿಯೂ ಹಾಗೆಯೇ ವಿರುದ್ಧವಾದ ಅರ್ಥಗಳನ್ನು ಹೇಳ್ತಾರೆ. ವೇದದಲ್ಲಿ ಹೇಳಿರುವುದೆಲ್ಲ ಬರೀ ಸರಿ ಸರಿ ಇಲ್ಲ, ಎಲ್ಲ ನೀವು ಹಿಂಸೆಯಲ್ಲೇ ಹೇಳಿದೆ, ಅಲ್ಲಿ ಅಲ್ಲಿ ಹೇಳೋದು ಯಾವುದನ್ನು ನಂಬೋದಕ್ಕಾಗೋದಿಲ್ಲ. ಈ ರೀತಿ ಎಲ್ಲ ಕೂಟಯುಕ್ತಿಗಳು ಅಂದರೆ ವಿರುದ್ಧವಾದ ಯುಕ್ತಿಗಳು, ತರ್ಕಗಳನ್ನೆಲ್ಲ ಉಪಯೋಗಿಸಿ ಅವರ ಮನಸ್ಸು ಅವುಗಳಿಂದಲೇ ಅಪಹೃತವಾಗಿಬಿಟ್ಟಿದೆ. ಅದನ್ನು ನಂಬಿಬಿಡ್ತಾರೆ. ಯಾವುದಾದ್ರೂ ಪುಸ್ತಕಗಳನ್ನು ನೋಡಿದ್ರೆ ಅದರಲ್ಲಿ ದರ್ಶನದಲ್ಲಿ ಏನೋ ಬರೆದಿರ್ತಾರೆ ಎಲ್ಲ ವಿರುದ್ಧವಾಗಿ, ಅದೆಲ್ಲ ನೋಡಿದ್ರೆ ಅವರಿಗೆ ಇದೆಲ್ಲ ಸರಿ ಅಂತ ಅನಿಸ್ಬಿಡುತ್ತೆ ಅವರಿಗೆ. ಅಂತಹ ಅಂತಹ ದುಷ್ಕೃತಿ ಅವರು ಯಾರಿದ್ದಾರೋ ಅವರು ಮಾಯೆಯ ಅಪಹೃತ ಜ್ಞಾನ, ತಪ್ಪಾದ ವಿಷಯದಿಂದ ಅವರ ಜ್ಞಾನವು ಅಪಹೃತವಾಗಿಬಿಟ್ಟಿದೆ ಅಂತ ಹೇಳಿದ್ರು. ಆದ್ದರಿಂದ ಅವರು ಅದನ್ನು ಯಾವುದನ್ನು ನಂಬೋದಿಲ್ಲ, ಯಾವುದು ಶಾಸ್ತ್ರದಲ್ಲಿ ಹೇಳಿರುವ ಯಾವುದನ್ನು ನಂಬದೇ ಇರುವಂತಹ ಯುಕ್ತಿಗಳನ್ನೆಲ್ಲ ಅವರಲ್ಲಿ ಅವರ ಮನಸ್ಸು ಅದರಲ್ಲಿ ವಿಶ್ವಾಸ ಬಂದುಬಿಡುತ್ತೆ. ಅಂತಹವರು ಅವರ ಜ್ಞಾನವು ಅಪಹೃತವಾಗಿದೆ ಅಂದರೆ ದೂರ ಹೋಗ್ಬಿಟ್ಟಿದೆ, ಅವ್ರ ಸರಿಯಾದ ಜ್ಞಾನದಿಂದ ದೂರವಾಗಿದೆ, ತಪ್ಪಾದ ಜ್ಞಾನವೇ ಬಂದುಬಿಟ್ಟಿದೆ, ಅದರಲ್ಲೇ ವಿಶ್ವಾಸ ಉಂಟಾಗ್ಬಿಟ್ಟಿದೆ. ಅಂತಹವರು ಮಾಯೆಯ ಅಪಹೃತ ಜ್ಞಾನ. ಕಡೆಯ ಗುಂಪಿನವರು ಆಸುರಂ ಭಾವಮಾಶ್ರಿತಾ, ಎಲ್ಲದಕ್ಕಿಂತ ಹೆಚ್ಚಾದ ದುಷ್ಕೃತಿಗಳು. ಮದ್ವಿಷಯಂ ಮದೈಶ್ವರ್ಯ ವಿಷಯಂ ಚ ಜ್ಞಾನಂ ಸುದೃಢಂ ಉಪಪನ್ನಂ ಯೇಷಾಂ, ಚೆನ್ನಾಗಿ ಅವರಿಗೆ ಸಕಾಕರಣವಾಗಿ ಎಲ್ಲ ತಿಳಿದಿದೆ, ಪರಮಾತ್ಮನ ವಿಷಯ, ಅವನ ಐಶ್ವರ್ಯ ವಿಷಯ ಎಲ್ಲವೂ ಜ್ಞಾನವೆಲ್ಲ ದೃಢವಾಗಿ ಚೆನ್ನಾಗಿ ತಿಳಿದಿದೆ ಅವರಿಗೆ. ಆದರೆ ಆ ಜ್ಞಾನವೆಲ್ಲ ಅವನ ಮೇಲೆ ದ್ವೇಷವನ್ನೇ ಸಾಧಿಸೋಕ್ಕೆ ಉಂಟಾಗುತ್ತೆ. ಅದೆಲ್ಲ ಅಂತಹ ಜ್ಞಾನದಿಂದ ಅವರಲ್ಲಿ ದ್ವೇಷವನ್ನೇ ಸಾಧಿಸ್ತಾರೆ. ಆದ್ದರಿಂದ ತಮ್ಮ ಒಂದು ತಪಸ್ಸಿನ ಶಕ್ತಿಗಳಿಂದ ಬೇಕಾದಷ್ಟು ವರಗಳನ್ನು ಪಡೆದುಕೊಂಡ್ಬಿಟ್ಟು ಅವರು ಜಗತ್ತಿಗೆ ಅವನು ನಿಧಾನ ಸ್ವರ್ಗನೆಲ್ಲ ಆಳ್ತಾನೆ, ಅವನೇನು ನಾನೇ ಹೋಗಿ ಅವನನ್ನು ಸೋಲಿಸ್ತೀನಿ ಅಂತ ಹೋಗ್ತಾರೆ. ಪರಮಾತ್ಮ ಅಂತ ಒಬ್ಬ ಇದ್ದಾನೆ ಅಂತ ಹೇಳಿದ್ರೆ ಅವರಲ್ಲಿ ದ್ವೇಷ ಮಾಡ್ತಾರೆ. ಪರಮಾತ್ಮನಲ್ಲಿ ಅವನ ಶಕ್ತಿ ಎಲ್ಲ ತಿಳಿದಿದೆ ಅವರಿಗೆ, ಜ್ಞಾನವೆಲ್ಲ ಶಾಸ್ತ್ರವನ್ನೆಲ್ಲ ಓದಿರ್ತಾರೆ. ಹಿರಣ್ಯಕಶಿಪು, ರಾವಣ ಮೊದಲಾದವರೆಲ್ಲ ಹಾಗೆಯೇ ಎಲ್ಲವೂ ತಿಳಿದಿತ್ತು ಅವರಿಗೆ, ಜ್ಞಾನವೆಲ್ಲ ಇತ್ತು. ಹಿರಣ್ಯಕಶಿಪು ಆತ್ಮಜ್ಞಾನವನ್ನು ಉಪದೇಶ ಮಾಡ್ತಾನೆ. ಆಗ ಅವ್ರ ತಾಯಿಗೆ ಹಿರಣ್ಯಾಕ್ಷನ ವಧೆ ಆದಾಗ ಆತ್ಮಜ್ಞಾನವನ್ನೆಲ್ಲ ಉಪದೇಶ ಮಾಡ್ತಾನೆ ಅವನು. ಗೀತೆಯಲ್ಲಿ ಹೇಳಿರೋ ಶ್ಲೋಕಗಳು ಹಾಗೆಯೇ ಬರುತ್ತೆ ಅಲ್ಲಿ ಭಾಗವತದಲ್ಲಿ, ಅದನ್ನೆಲ್ಲ ಉಪದೇಶ ಮಾಡ್ತಾನೆ. ಅದೇ ರೀತಿ ರಾವಣನು ಹಾಗೆಯೇ ಎಲ್ಲವನ್ನು ತಿಳಿದವನು, ವೇದ ವ್ಯಾಖ್ಯಾನವನ್ನೆಲ್ಲ ಮಾಡಿದವನು, ಸಾಮವೇದಕ್ಕೆ ವ್ಯಾಖ್ಯಾನ ಮಾಡಿದ್ದಾನೆ. ಇದೆಲ್ಲ ಮಾಡಿದಂತಹ ಜ್ಞಾನವಿದ್ದರೂ ಕೂಡ ಇದೆಲ್ಲವೂ ಪರಮಾತ್ಮನಲ್ಲಿ ದ್ವೇಷವನ್ನೇ ಸಾಧಿಸ್ತಾರೆ. ಅದಕ್ಕೆ ಪ್ರಯೋಜನವಾಗುತ್ತೆ ಹೊರತು ತಮ್ಮ ಸ್ವರೂಪವನ್ನು ತಿಳಿದುಕೊಂಡು ಅವನ್ನ ಆಶ್ರಯಿಸಬೇಕು ಅನ್ನೋ ಬುದ್ಧಿ ಬರೋದಿಲ್ಲ ಅವರಿಗೆ. ಅವರು ಆಸುರಂಭಾವಮಾಶ್ರಿತ. ಇದು ಆಸುರ ಭಾವ ಅನ್ನೋದು ಮುಂದೆ ವಿಶೇಷವಾಗಿ ಹೇಳ್ತಾರೆ, ಮುಂದಿನ 17ನೇ ಅಧ್ಯಾಯ ಮೊದಲಾದವುಗಳೆಲ್ಲ ಬರುತ್ತೆ. ಅವರು ತೇ ಆಸುರಂ ಭಾವಮಾಶ್ರಿತ ಉತ್ತರೋತ್ತರ ಪಾಪಿಷ್ಠತಮಾಹ ಅಂತ ಹೇಳಿದ್ರು. ಒಬ್ರಿಗಿಂತ ಒಬ್ಬರು ಅಧಿಕ ಪಾಪ ಮಾಡುವಂಥವ್ರು ಪಾಪಿಗಳು ಅಂತ ಅರ್ಥ. ಪಾಪಿಷ್ಠತಮಾಹ ಅಂದರೆ ಮೂಢರಿಗಿಂತ ನರಾಧಮ, ನರಾಧಮನಿಗಿಂತ ಮಾಯಾಪಹೃತ ಜ್ಞಾನರು, ಅವರಿಗಿಂತ ಅಸುರವಾದ ಭಾವವನ್ನು ಹೊಂದಿರು, ಒಬ್ಬರಿಗಿಂತ ಒಬ್ಬರು ಹೆಚ್ಚು ದುಷ್ಕೃತಿಗಳು ಅನ್ನೋದು ಭಾಷಿಕಾರ ತಿಳಿಸ್ತಾರೆ. ಹೀಗೆ ಇದರಲ್ಲಿ 4 ವಿಧವಾದ ವಿರೋಧಿಗಳನ್ನು ಇಲ್ಲಿ ದುಷ್ಕೃತಿಗಳು ಅವರನ್ನೇ ಇಲ್ಲಿ ಮೊದಲು ಹೇಳಿ ಆಮೇಲೆ 4 ವಿಧವಾದ ಭಕ್ತರನ್ನು ಮುಂದೆ ತಿಳಿಸ್ತಾನೆ ಕೃಷ್ಣನು. ಯೇ ಪ್ರಪದ್ಯಂತೆ ಇತಿ ವಿಶೇಷ ನಿರ್ದೇಶ ಪ್ರತಿಕ್ಷೇಪ ಅಭಿಪ್ರಾಯೇಣ ಕಿಮಿತಿ. ಮಾಮೇವ ಯೇ ಪ್ರಪದ್ಯಂತೆ, ಯಾರು ನನ್ನನ್ನು ಪ್ರಪತ್ತಿ ಮಾಡ್ತಾರೋ, ನನ್ನಲ್ಲಿಯೇ ಪ್ರಪತ್ತಿ ಮಾಡ್ತಾರೋ ಅಂದರೆ ಯಾರು ಅಂತ ಹೇಳಿದ್ರೆ ಎಲ್ಲರೂ ಅಂತ ಹೇಳಲಿಲ್ಲ, ಯಾರೋ ಕೆಲವರು ಅಂತ ತಿಳಿಯುತ್ತೆ ಆವಾಗ.
ಯಾರು ನನ್ನಲ್ಲಿ ಪ್ರಪತ್ತಿ ಮಾಡ್ತಾರೋ ಅಂದರೆ ಪ್ರಪತ್ತಿ ಮಾಡದೇ ಇರೋರು ಇದ್ದಾರೆ ಅನ್ನೋ ಅಭಿಪ್ರಾಯ. ಆದ್ದರಿಂದಲೇ ಅವನಿಗೆ ಈ ಸಂದೇಹ ಬಂದಿದೆ ಅಂತ ಕೃಷ್ಣನು ತಾನೇ ಹೇಳ್ತಾನೆ. ಕಿಮಿತಿ ಭಗವದುಪಾಸನಾಪಾದಿನೀಂ ಭಗವತ್ ಪ್ರಾಪ್ತಿಂ ಸರ್ವೇನ ಕುರ್ವತಃ ಅಂತ ಆ ಒಂದು ಸಂದೇಹ ಬಂದಿರಬಹುದು. ಅದನ್ನು ಪರಿಹಾರ ಮಾಡೋಕ್ಕೆ ಇಲ್ಲಿ ಹೇಳ್ತಾನೆ 4 ವಿಧವಾದ ಈ ರೀತಿ ದುಷ್ಕೃತಿಗಳಿದ್ದಾರೆ. ಸುಕೃತಿತ್ವ ದುಷ್ಕೃತಿತ್ವ ಭೇದ ಸಾಕ್ಷಾತ್ ಶಂಕೋತ್ತರಂ, ಸಾಕ್ಷಾತ್ ಶಂಕೋತ್ತರಂ, ಸಾಕ್ಷಾತ್ ಶಂಕೆಗೆ ಆ ಸಂದೇಹಕ್ಕೆ ಉತ್ತರ. ಈ ಭೇದಗಳು 4 ಭೇದಗಳು. ಸುಕೃತಿಗಳು ಯಾರು, ದುಷ್ಕೃತಿಗಳು ಯಾರು? 4 ಸುಕೃತಿಗಳು 4 ದುಷ್ಕೃತಿಗಳನ್ನು ಇಲ್ಲಿ ಹೇಳ್ತಾರೆ. ಆ ಸಂದೇಹಕ್ಕೆ ಇದು ಉತ್ತರವು ಸಾಕ್ಷಾತ್ತಾಗಿ ಒಂದೊಂದಾಗಿ ಕೊಡಲ್ಪಡುತ್ತೆ ಶ್ಲೋಕದಲ್ಲಿ. ತಾರತಮ್ಯ ಕಥನಂತೂ ಅತ್ಯಂತ ಹೇಯ ಅತ್ಯಂತ ಉಪಾದೇಯ ಆಕಾರ ಭೇದ ಜ್ಞಾಪನಾರ್ಥಂ ಇತಿ ದುಷ್ಕೃತಿನಃ. ಅದರಲ್ಲಿ ತಾರತಮ್ಯ ಏನು ಅಂತ ಹೇಳಿದ್ರೆ ಅತ್ಯಂತ ಹೇಯವಾದದ್ದು, ಅತ್ಯಂತ ಉಪಾದೇಯವಾದದ್ದು. ಸುಕೃತಿಗಳು ಬಹಳ ಉಪಾದೇಯರಾದವರು, ದುಷ್ಕೃತಿಗಳು ಬಹಳ ಹೇಯರಾದವರು. ದುಷ್ಕೃತಿಗಳನ್ನು ಮೊದಲು ಹೇಳ್ತಾರೆ ಇಲ್ಲಿ. ಉತ್ತರ ಶ್ಲೋಕಸ್ಥ ಚತುರ್ವಿಧ ಪದಂ ಅತ್ರಾಪಿ ಚತುರ್ವಿಧ ಪುರುಷ ನಿರ್ದೇಶವಶಾತ್ ಆಕೃಷ್ಯ ದರ್ಶಿತಂ. ಇಲ್ಲಿ 4 ವಿಧ ಅಂತ ಹೇಳಲಿಲ್ಲ. ಮುಂದೆ ಹೇಳಿದ ಶ್ಲೋಕದಲ್ಲಿ ಚತುರ್ವಿಧ ಭಜಂತೆ ಮಾಂ ಅಂತ ಹೇಳಿ 4 ವಿಧವನ್ನೇ ಹೇಳಲ್ಪಟ್ಟಿತು. ಇಲ್ಲಿ 4 ವಿಧ ಅಂತ ಹೇಳಿಲ್ಲ. ಆ ಚತುರ್ವಿಧ ಅನ್ನೋ ಶಬ್ದವನ್ನ ಇಲ್ಲಿಯೂ ಕೂಡ ಅನ್ವಯಿಸಿ ಭಾಷಿಕಾರರು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಚತುರ್ವಿಧ ಭಜಂತೆ ಮಾಂ ಅಂತ ಹೇಳಿರೋದ್ರಿಂದ ಚತುರ್ವಿಧವಾದ ದುಷ್ಕೃತಿಗಳು ಇದ್ದಾರೆ ಅನ್ನುವ ಚತುರ್ವಿಧ ಅನ್ನುವ ಶಬ್ದವನ್ನು ಇಲ್ಲಿಯೂ ಕೂಡ ಅನ್ವಯಿಸಿ ಭಾಷಿಕಾರರು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ತೋರಿಸ್ತಾರೆ. ಇಲ್ಲಿ ಉತ್ತರ ಶ್ಲೋಕಸ್ಥಾನ ಮುಂದಿನ ಶ್ಲೋಕದಲ್ಲಿರುವಂತಹ ಚತುರ್ವಿಧ ಪದಂ, ಚತುರ್ವಿಧ ಅನ್ನುವ ಪದವನ್ನು ಅತ್ರಾಪಿ ಚತುರ್ವಿಧ ಪುರುಷ ನಿರ್ದೇಶವಶಾತ್, ಇಲ್ಲಿಯೂ 4 ವಿಧವಾದ ಪುರುಷರು ಹೇಳಿದ್ದಾರೆ, ಮೂಢಾಹ ನರಾಧಮಾಹ ಮೊದಲಾದವರು. ಆದ್ದರಿಂದ ಆಕೃಷ್ಯ ದರ್ಶಿತಂ, ಅದ ಪದವನ್ನು ಇಲ್ಲಿಯೂ ಅನ್ವಯಿಸಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ತೋರಿಸ್ತಾರೆ. ಮೂಢತ್ವಾದಿ ವಿಶೇಷಣನ ಏಕಸ್ಮಿನ್ನೇವ ಸಮುಚ್ಚಯ ಕಿನ್ನ ಸ್ಯಾತ್, ಇದು ಬೇರೆಯವರು ಮಾಡಿರೋ ವ್ಯಾಖ್ಯಾನ. ಮೂಢತ್ವಾದ್ ನರಾಧಮಾಹ ಇದೆಲ್ಲ ಒಬ್ಬರಿಗೆ ಅನ್ವಯಿಸಿ ಒಂದೇ ವಿಧವಾದ ದುಷ್ಕೃತಿ ಅಂತ ಅರ್ಥ ಮಾಡಿದ್ದಾರೆ ಎಲ್ಲರೂ ಕೂಡ. ಹಾಗೆ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅದನ್ನು 4 ವಿಧವಾದ ಪದ ಚತುಷ್ಟಯ ವ್ಯಾಖ್ಯ 4ಕ್ಕೂ ವ್ಯಾಖ್ಯಾನ ಮಾಡ್ತಾರೆ. ಮೂಢಾಹ ನರಾಧಮಾಹ ಅದರಲ್ಲಿರುವ ಭೇದವನ್ನು ತೋರಿಸ್ತಾರೆ ಭಾಷಿಕಾರರು. ಇದರಲ್ಲಿ ಒಂದು ಸ್ವಲ್ಪ ಭೇದವಿದೆ, ತಾರತಮ್ಯವಿದೆ ಅನ್ನೋದನ್ನು ತೋರಿಸ್ತಾರೆ. ಮೂಢತ್ವ ಅಪಹೃತ ಜ್ಞಾನತ್ವಯೋ ಮಧ್ಯೆ ಕಾಚಿದ ಅವಸ್ಥಾ ನರಾಧಮ ಶಬ್ದೇನ ವಿವಕ್ಷಿತ ಇತಿ ಅಭಿಪ್ರಾಯೇಣ ಸಾಮಾನ್ಯೇನ ಅಂತ. ಆದ್ದರಿಂದ ಇಲ್ಲಿ ನರಾಧಮರು ಅನ್ನೋರು ಅಪಹೃತ ಜ್ಞಾನರು ಅಂದರೆ ಜ್ಞಾನವಿದೆ, ಆದರೆ ಅವರಿಗೆ ತಪ್ಪಾದ ಯುಕ್ತಿಗಳಿಂದ ಅವರ ಜ್ಞಾನವು ವಿಪರೀತವಾಗಿಬಿಟ್ಟಿದೆ ಅವರಿಗೆ. ಆದರೆ ಮೂಢರು ಅಂದರೆ ಅವರಿಗೆ ವಿಪರೀತವಾದ ಜ್ಞಾನ ಇರುವವರು, ಸಾಮಾನ್ಯವಾದ ಜ್ಞಾನವಿದ್ದರೂ ಅವನು ಮುಖ್ಯವಿಲ್ಲದೆ ಇರುವರು. ಹೀಗೆ ಅದರಲ್ಲಿ ಮಧ್ಯದಲ್ಲಿ ಒಂದು ಭೇದವನ್ನು ತೋರಿಸಿದ್ರು, ಒಂದು ಅವಸ್ಥೆ ಅದರಲ್ಲಿಯೂ ಇದೆ. ಮೂಢರಿಗೂ ನರಾಧಮ ಶಬ್ದಕ್ಕೂ ಮಧ್ಯ ಇನ್ನೊಂದು ಗ್ರೂಪ್ ಅವರು ಇದ್ದಾರೆ, ಕ್ಯಾಟಗರಿ ಅಂತ ತೋರಿಸ್ತಾರೆ. ಉಪನಿಷದರ್ಥ ನಿಶ್ಚಯ ಅಭಾವೇಪಿ ಅದನ್ನು ಇಲ್ಲಿ ವಿವರಿಸ್ತಾರೆ ಸ್ವಾಮಿ ದೇಶಿಕನ ಇದಕ್ಕೆಲ್ಲ ಅರ್ಥಗಳನ್ನು. ಉಪನಿಷತ್ತಿನ ಅರ್ಥಗಳನ್ನು ನಿಶ್ಚಯವಿಲ್ಲದೆ ಇದ್ದರು ಸರ್ವಲೋಕ ಪ್ರಸಿದ್ಧ ಇತಿಹಾಸ ಪುರಾಣಾದಿಭಿ ಸಾಮಾನ್ಯ ಜ್ಞಾನ ಸಾಮಾನ್ಯತೋ ಜ್ಞಾತೇಪಿ ಅಂತ ನರಾಧಮಿಗೆ ಹೇಳಿದ್ರು. ಸಾಮಾನ್ಯತೋ ಜ್ಞಾತೇಪಿ ಮತ್ಸ್ವರೂಪೇ ಮದೋನ್ಮುಖ್ಯ ಅನರ್ಹ ಅಂತ ಹೇಳಿ ಉಪನಿಷತ್ತುಗಳನ್ನೆಲ್ಲ ಅವರು ಓದದೇ ಇರಬಹುದು, ಅದರಲ್ಲಿ ನಿಶ್ಚಯವಾದ ಜ್ಞಾನವಿಲ್ಲದೆ ಇರಬಹುದು. ಆದರೆ ಲೋಕದಲ್ಲೇ ಪ್ರಸಿದ್ಧವಾಗಿಯೂ ಇತಿಹಾಸ ಪುರಾಣಗಳು ಇರುತ್ತಲ್ಲ ಅದನ್ನೆಲ್ಲ ಓದಿರ್ತಾರೆ ಅವರು. ರಾಮಾಯಣ ಮಹಾಭಾರತ ಭಾಗವತ ಮೊದಲಾದೆಲ್ಲ ಓದಿರ್ತಾರೆ. ಅದೆಲ್ಲ ಓದಿ ಸ್ವಲ್ಪ ಸಾಮಾನ್ಯವಾದ ಜ್ಞಾನವಿರುತ್ತೆ ಅದೆಲ್ಲ ನೋಡಿದ್ರೆ. ಹಂಗಿದ್ರೂ ಕೂಡ ಅವರಿಗೆ ಅವನು ಮುಖ್ಯವಿರೋದಿಲ್ಲ. ಸುಮೇರು ಪ್ರಭೂತಿಷು ಇವ ಸುಲಭತ್ವ ಅಪರಿಜ್ಞಾನಾತ್ ಅವನ್ ಮುಖ್ಯ ಅನರ್ಹತ್ವಂ. ಯಾಕೆ ಇವರಿಗೆ ಅವನ್ ಮುಖ್ಯವಿಲ್ಲ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಅದು ಸುಲಭವಲ್ಲ ಅನ್ನುವ ಒಂದು ದೃಷ್ಟಿಯಿಂದ. ಪುರಾಣಗಳಲ್ಲಿ ಇತಿಹಾಸಗಳಲ್ಲಿ ಬೇಕಾದಷ್ಟು ಹೇಳುತ್ತೆ. ಕೃಷ್ಣನು ಗೋವರ್ಧನಗಿರಿಯನ್ನು ಎತ್ತಿ ಹಿಡಿದ ಅಂತ ಹೇಳಿದ್ರೆ ಇದು ಏನು ಸುಲಭ? ಎಲ್ಲಾದರೂ ನೋಡಕ್ಕೆ ಸಾಧ್ಯವೇ ಲೋಕದಲ್ಲಿ? ಈ ಥರ ಎಲ್ಲಿ ಹೆಂಗಿರಕ್ಕೆ ಸಾಧ್ಯ? ಅದರಿಂದ ಅದರಲ್ಲಿ ಅವ್ರಿಗೆ ವಿಶ್ವಾಸ ಬರೋದಿಲ್ಲ. ಆದರೆ ಈ ಥರ ಎತ್ತದ ಒಂದು ಕೃಷ್ಣ ಅಂತ ಅವತಾರ ಮಾಡಿ ಗೋವರ್ಧನಗಿರಿಯನ್ನೆಲ್ಲ ಎತ್ತದ, ಮಗುವಾಗಿದ್ದಲೇ ಎದ್ದ ಹಸುರನ್ನೆಲ್ಲ ಸಂಹಾರ ಮಾಡಿದ, ಇದೆಲ್ಲ ಓದಿರ್ತಾರೆ. ಇದೆಲ್ಲ ಓದಿದ್ರು ಕೂಡ ಅದರ ವಿಷಯದಲ್ಲಿ ಅವನ್ಮುಖ್ಯ ಇರೋದಿಲ್ಲ.
ಅಂದರೆ ಸಾಮಾನ್ಯವಾದ ಜ್ಞಾನವಿರುತ್ತೆ. ಇಂಥ ಆಶ್ಚರ್ಯವಾದ ಕೆಲಸಗಳನ್ನೆಲ್ಲ ಮಾಡಿರುವವರು ಇದ್ದಾರೆ, ಹೇಳಲ್ಪಟ್ಟಿದ್ದಾರೆ ಇತಿಹಾಸ ಪುರಾಣಗಳಲ್ಲಿ ಅಂತ. ಆದರೆ ಅದು ಸುಲಭವಲ್ಲ. ಹೇಗೆ ಅಂದರೆ ಸುಮೇರು ಪ್ರಭೃತಿಷು ಇವ, ಮೇರು ಪರ್ವತ ಅನ್ನೋದು ಚಿನ್ನದ ಪರ್ವತ. ಅದು ಯಾರು ನೋಡಿದ್ದಾರೆ? ಅದು ಪರತ್ವವಿದೆ ಆದರೆ ಸೌಲಭ್ಯವಿಲ್ಲ ಅದಕ್ಕೆ. ಸುಮೇರು ಪರ್ವತ ಇದೆ ಅಂತ ಹೇಳುತ್ತೆ ಪುರಾಣದಲ್ಲಿ. ಯಾರು ನೋಡಿದ್ರು? ಅದು ಯಾರಾದ್ರು ನೋಡಿದರೆ ಅದು ಇರ್ತಾನೆ ಇರಲಿಲ್ಲ ಅಂತ ನಮ್ಮ ತಂದೆ ಹೇಳೋರು. ಯಾಕೆಂದ್ರೆ ಚಿನ್ನದ ಪರ್ವತ ಸಿಕ್ಕಿದ್ರೆ ಯಾರು ಬಿಡ್ತಾರೆ? ಅದು ಸುಲಭವಲ್ಲ ಅದು. ಅದರಿಂದ ಸುಲಭತ್ವ ಅಪರಿಜ್ಞಾನ ಆತೆ. ಸುಲಭ ಅನ್ನೋ ಜ್ಞಾನವಿಲ್ಲ ಅವರಿಗೆ, ಸೌಲಭ್ಯವಿಲ್ಲವಲ್ಲ ಅದಕ್ಕೆ. ಆದ್ದರಿಂದ ಔತ್ಮುಖ್ಯಕ್ಕೆ ಅನರ್ಹರು. ಉತ್ಪನ್ನಸ್ಯೈವ ಹಿ ಜ್ಞಾನಸ್ಯ ಅಪಹಾರ. ಅಪಹಾರ ಆಗಬೇಕಾದ್ರೆ ಇಲ್ಲಿ ಮಾಯೆಯ ಅಪಹೃತ ಜ್ಞಾನ ಅಂತ ಹೇಳಬೇಕಾದ್ರೆ ಜ್ಞಾನವು ಉತ್ಪನ್ನವಾಗಿರಬೇಕು, ಅದು ಅಪಹೃತವಾಗಿರಬೇಕು. ಜ್ಞಾನ ಬಂದು ತಪ್ಪಾದ ಯುಕ್ತಿಗಳಿಂದ ಅವರಿಗೆ ಅದರಲ್ಲೇ ನಂಬಿಕೆ ಬಂದುಬಿಡುತ್ತೆ. ಆದ್ದರಿಂದ ಯಾವುದೋ ಒಂದು ಗ್ರಂಥ ಓದ್ತಾರೆ, ಅದರಲ್ಲಿ ಜ್ಞಾನ ಬಂದಿರುತ್ತೆ. ಆದರೆ ಬೇರೆ ಇನ್ನೊಂದು ಗ್ರಂಥದಲ್ಲಿ ಅದಕ್ಕೆಲ್ಲ ವಿರುದ್ಧವಾದ ಅದನ್ನೆಲ್ಲ ಪ್ರತಿಕ್ಷೇಪ ಮಾಡಿರುವ ವಾದಗಳನ್ನೆಲ್ಲ ನೋಡಿದ್ರೆ ಅದರಲ್ಲಿಯೇ ನಂಬಿಕೆ ಬಂದುಬಿಡುತ್ತೆ. ಇದೆಲ್ಲ ಸರಿ ಇರಬೇಕು ಅಂತ. ಆದ್ದರಿಂದ ಸರಿಯಾದ ಜ್ಞಾನವು ಅವರಿಗೆ ವಿಪರೀತವಾಗಿಬಿಡುತ್ತೆ ಅವರಿಗೆ. ಆದ್ದರಿಂದ ಮೊದಲು ಜ್ಞಾನವಿರಬೇಕು. ಉತ್ಪನ್ನ ಸೇವ ಹಿ ಜ್ಞಾನಸ್ಯ ಅಪಹಾರ ಸಚ ವಿಚಿತ್ರಮೋಹಜನಕತೆಯ ಮಾಯಾಶಬ್ದವಾಚ್ಯ ವಿಹಿ. ವಿಚಿತ್ರವಾದ ಯುಕ್ತಿ, ಕೂಟಯುಕ್ತಿಗಳು ಅನ್ನೋದು ಬೌದ್ಧರ ಯುಕ್ತಿಗಳು. ಬಹಳ ಏನು ಅವರು ವಾದ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ನೋಡಿದ್ರೆ ಎಲ್ಲ ನಂಬೋ ಹಾಗೆ ಇರುತ್ತೆ ನಮಗೆ. ಅದನ್ನೆಲ್ಲ ಓದ್ಬಿಟ್ರೆ ಅಷ್ಟು ಮಹಾವಿದ್ಯಾನುಮಾನ ಅಂತ ಹೇಳ್ತಾರೆ. ಮಹಾವಿದ್ಯಾನುಮಾನ, ಅದಕ್ಕೆ ಸ್ವಾಮಿ ದೇಶಿಕರಲ್ಲಿ ಮಹಾ ಅವಿದ್ಯಾನುಮಾನ ಅಂತ ಹೇಳ್ತಾರೆ. ಅವರು ಮಹಾವಿದ್ಯಾನುಮಾನ ಅಂತ ಒಂದು ಅನುಮಾನ, ಯಾವುದನ್ನು ಯಾವುದು ಬೇಕಾದರೂ ಪ್ರೂವ್ ಮಾಡ್ಬೋದು ಅವರು. ಮರ್ಕಟವು ಮಾರ್ಜಾಲ ಅಂತ ಹೇಳ್ಬೋದು ಅವರು ಬೇಕಾದರೆ. ಒಂದು ಆನೆಯೇ ಒಂದು ಬೆಕ್ಕು ಅಂತ ಪ್ರೂವ್ ಮಾಡ್ತಾರೆ ಅನುಮಾನದಿಂದ. ಹೀಗೆಲ್ಲ ಅವರು ತರ್ಕಗಳನ್ನು ಉಪಯೋಗಿಸ್ತಾರೆ ಅವರು. ಅದೆಲ್ಲವನ್ನು ಕೂಡ ಪರ್ವತ ಭಂಗ ಅನ್ನುವ ಗ್ರಂಥದಲ್ಲಿ ಉತ್ತಮೂರು ಸ್ವಾಮಿಗಳು ವಿಶೇಷವಾದ ವ್ಯಾಖ್ಯಾನ ಮಾಡಿದ್ದಾರೆ. ಸ್ವಾಮಿ ದೇಶಿಕನ ಅದ್ಭುತವಾದ ಗ್ರಂಥ ಅದು ಪರ್ವತ ಭಂಗ ಅಂತ ಹೇಳೋದು. ಬೇಕಾದಷ್ಟು 17-18 ಮತಗಳನ್ನು ನೋಡಿ ಎಲ್ಲವನ್ನು ನಿರಾಕರಣೆ ಮಾಡಿದ್ದಾರೆ ಅದರಲ್ಲಿ. ತಮಿಳಲ್ಲಿ ಅದು ಇದರಲ್ಲಿರುವಂತಹದ್ದು ತಮಿಳು ಸಂಸ್ಕೃತ ಮಿಶ್ರವಾದದ್ದು ಮಣಿ ಇದರಲ್ಲಿ ಅದನ್ನು ಅದರಲ್ಲಿ ಅನುಮಾನಗಳನ್ನು ಹೇಗೆ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ, ತರ್ಕವನ್ನು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಅದ್ಭುತವಾಗಿ ಸಾಧಿಸ್ಬಿಡ್ತಾರೆ. ನೋಡಿದ್ರೆ ಯಾರಾದರೂ ಅದು ನಿಜ ಅಂತ ನಂಬಿಬಿಡ್ಬೇಕು, ಆ ರೀತಿ ಇರುತ್ತೆ ಅವ್ರು ಮಾಡುವಂತಹ ವಾದಗಳು. ಅದನ್ನೆಲ್ಲ ಪ್ರಬಲವಾಗಿ ವಿರೋಧಿಸಿ ಮಾಡಿ ಅದನ್ನೆಲ್ಲ ತಳ್ಳಿ ಹಾಕಿದವರು ಶಂಕರಾಚಾರ್ಯರು. ಮೊದಲು ಬೌದ್ಧರ ಪ್ರಬಲವಾದ ವಾದಗಳಿಗೆಲ್ಲ ಉತ್ತರ ಕೊಟ್ಟವರು. ಅದೊಂದು ದೊಡ್ಡ ಕೆಲಸ ಅವ್ರು ಮಾಡಿದ್ದು. ಆದ್ದರಿಂದ ಅಂತಹ ಒಂದು ಅದಕ್ಕೆ ಮಾಯಾ ಅಂತ ಇಲ್ಲಿ ಹೇಳಿದ್ದಾರೆ. ಮಾಯೆಯ ಅಪಹೃತ ಜ್ಞಾನ. ಮಾಯಾ ಅಂತ ಯಾಕೆ ಶಬ್ದ ಬಂತು ಅವರಿಗೆ ಅಲ್ಲಿ ಅಂತ ಹೇಳಿದ್ರೆ, ಮಾಯಾ ಶಬ್ದವಾಚ್ಯಾಭಿಹಿ ಕುದೃಷ್ಟಿ ಬಾಹ್ಯ ಪ್ರಸೂತ ಕೂಟಯುಕ್ತಿಭಿಹಿ ಅಂತ ಹೇಳಿದ್ರು. ವೇದಬಾಹ್ಯವಾದ ಒಂದು ವಂಚನೆಯಿಂದ ಮಾಡುವಂತಹ ಯುಕ್ತಿಗಳು, ವಂಚನೆಗೋಸ್ಕರ ಮಾಡುವ ಯುಕ್ತಿಗಳು, ಕೂಟಯುಕ್ತಿ ಅಂತ ಹೇಳಿದ್ರೆ ಎಲ್ಲರನ್ನು ವಂಚನೆ ಮಾಡಲು ತಪ್ಪಾದ ತರ್ಕಗಳನ್ನೆಲ್ಲ ಉಪಯೋಗಿಸಿ ಅದೆಲ್ಲ ಸರಿಯಾಗಿರೋ ಹಾಗೆ ಕಂಡು ಬರುತ್ತೆ ನಮಗೆ ನೋಡಿದ್ರೆ. ಅದರಲ್ಲಿ ಎಷ್ಟು ನಿಜವಾಗಿ ಸೂಕ್ಷ್ಮವಾಗಿ ಪರೀಕ್ಷೆ ಮಾಡಿದ್ರೆ ಬೇಕಾದಷ್ಟು ದೋಷಗಳು. ಸ್ವಾಮಿ ದೇಶಿಕರು ಇದೆಲ್ಲ ಅದ್ಭುತವಾಗಿ ಸಾರಿಸಿದ್ದಾರೆ, ಭಾಷಿಕಾರರು ಎಲ್ಲ ನಮ್ಮ ಆಚಾರ್ಯರುಗಳು. ಆದರೆ ಅನೇಕರಿಗೆ ನೋಡಿದ್ರೆ ಇದುವೇ ಸರಿ ಇರಬಹುದು ಅಂತಲೇ ಅನಿಸ್ಬಿಡುತ್ತೆ. ಅಂತಹವರು ಮಾಯೆಯ ಅಪಹೃತ ಜ್ಞಾನ ಅಂತ ಹೇಳ್ತಾರೆ ಇಲ್ಲಿ. ಮದ್ವಿಷಯಂ ದೇಶಂ ಜ್ಞಾನಂ ಪ್ರಸ್ತುತಂ ಯೇಷಾಂ ತದ ಅಸಂಭಾವನ ಆಪಾದಿನೀಭಿಹಿ. ಪರಮಾತ್ಮನ ವಿಷಯವನ್ನು, ಅವನ ಐಶ್ವರ್ಯ ವಿಷಯವನ್ನು ಎಷ್ಟೋ ಹೇಳಿದೆಯಲ್ಲ ಉಪನಿಷತ್ತುಗಳಲ್ಲಾಗಲಿ ವೇದಗಳಲ್ಲಾಗಲಿ ಇಲ್ಲ ಇತಿಹಾಸ ಪುರಾಣಗಳಲ್ಲಿ. ಇದೆಲ್ಲವೂ ಕೂಡ ಸಂಭವವೇ ಇಲ್ಲ ಅನ್ನುವ ವಾದಗಳು, ವಿರುದ್ಧವಾದ ವಾದಗಳಿದೆಯಲ್ಲ, ಅವುಗಳಿಂದ ಅವರ ಜ್ಞಾನವು ಅಪಹೃತವಾಗೋಯಿತು. ಮೊದಲು ಎಲ್ಲ ತಿಳಿದಿದ್ರು, ಆದರೆ ಈ ವಾದಗಳನ್ನು ಓದಿದ ಮೇಲೆ ಅದುವೇ ಸರಿ ಅಂತ ಅನ್ನಿಸ್ಬಿಡುತ್ತೆ ಅವರಿಗೆ. ಅಂತಹವರು ಮಾಯಾಪಹೃತ ಜ್ಞಾನ. ಕಡೆಯಲ್ಲಿ ಹೇಳೋರು ಆಸುರಂ ಭಾವಮಾಶ್ರಿತಾ ಅಂತ ಹೇಳಿ, ಏತತ್ ಅನಪಹೃತ ಜ್ಞಾನ ವಿಷಯಂ ಸುದೃಢ ಉಪಪನ್ನಂ. ಅವರ ಜ್ಞಾನವು ಅಪಹೃತವಾಗಿಲ್ಲ, ಆದರೆ ಆ ಜ್ಞಾನದಿಂದ ಅಂತಹವರಲ್ಲಿ ಅವರಿಗೆ ಅಸೂಯೆ ಉಂಟಾಗಿ ದ್ವೇಷ ಮಾಡ್ತಾರೆ. ಈಗ ಇದಾಗಲ್ಲ ಅಂತ ದ್ವೇಷವೇ ಉಂಟಾಗುತ್ತೆ.
ನಿಪುಣತಮ ಪ್ರತಿಪಾದಿತ ಪ್ರಕ್ರಿಯೆಯ ಪ್ರಮಾಣ ತರ್ಕೈ ತರ್ಕೈ ಅಬಾಧ್ಯತ್ವೇನ ನಿಶ್ಚಿತಂ ಇತ್ಯರ್ಥಃ. ಅವ್ರಿಗೆ ಹೇಗೆ ತಿಳಿದಿರುತ್ತೆ ಜ್ಞಾನ ಅಂತ ಹೇಳಿದ್ರೆ, ಅತ್ಯಂತ ನಿಪುಣವಾಗಿ ಪ್ರತಿಪಾದಿತವಾದ ರೀತಿಯಲ್ಲಿ ಪ್ರಮಾಣ ತರ್ಕಗಳಿಂದ, ಪ್ರಮಾಣಕ್ಕೆ ಅನುಗುಣವಾದ ತರ್ಕಗಳಿಂದ ಅಬಾಧಿತವಾಗುವಂತೆ ಅವರಿಗೆ ನಿಶ್ಚಯ ಒಂದು ಉಂಟಾಗಿರುತ್ತೆ. ಆದರೆ ಅಸುರ ಸಂಬಂಧಿ ಭಾವ, ಅಸುರೋ ಭಾವ ಅಂತ ಹೇಳಿದ್ರು. ಅಸುರಕ್ಕೆ ಸಂಬಂಧಿಸಿರುವುದು. ಅಸುರಾಹಿ ಭಗವಂತಂ ಅತಿಶಯಿತ ಶಕ್ತಿಂ ಜಾನಂತೇವ ದ್ವೇಷಮಾಚರಂತಿ. ಅವನಿಗೆ ಅತಿಶಯಿತವಾದ ಶಕ್ತಿ ಇದೆ ಅಂತ ತಿಳಿಯುತ್ತೆ, ಗೊತ್ತು. ಆದರೂ ಅವನನ್ನು ದ್ವೇಷವನ್ನೇ ಮಾಡ್ತಾರೆ. ಎಷ್ಟೋ ಅವನ ಶಕ್ತಿಯನ್ನು ತಿಳಿದಿದ್ದರೂ ಅವನಲ್ಲಿ ದ್ವೇಷವನ್ನೇ ಸಾಧಿಸ್ತಾರೆ ಅವರು. ಅಂತಹವರು ಆಸುರಂ ಭಾವಮಾಶ್ರಿತಾ ವಕ್ಷ್ಯತೆ ಚ ಆಸುರ ಪ್ರಕೃತೀನಾಂ ಭಾವ 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 ಷೋಡಶೆ. 16ನೇ ಅಧ್ಯಾಯದಲ್ಲಿ ಇದೆಲ್ಲ ಬರುತ್ತೆ. ಆಸುರ ಪ್ರಕೃತಿಗಳು, ದೈವಿ ದೈವಾಸುರ ವಿಭಾಗ ಅಂತಲೇ ಬರುತ್ತೆ. ಅಲ್ಲಿ ದೈವ ಆಸುರ ಮೊದಲಾದ ವಿಭಾಗವೆಲ್ಲ 16ನೇ ಅಧ್ಯಾಯದಲ್ಲಿ ಹೇಳಲ್ಪಡುತ್ತೆ ಅಂತ ಇಲ್ಲಿ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ವಕ್ಷತೆ ಚ ಆಸುರ ಪ್ರಕೃತೀನಾಂ ಭಾವ ಷೋಡಶೆ 16ನೇ ಅಧ್ಯಾಯದಲ್ಲಿ ಬರುತ್ತೆ ಮುಂದೆ. ವಿಷ್ಣು ಭಕ್ತಿಪರೋ ದೇವೋ ವಿಪರೀತಸ್ತಥಾಸುರ. ವಿಷ್ಣು ಭಕ್ತಿಪರ ದೇವ, ದೇವಾಸುರ ವಿಭಾಗ ಅಂತ ವಿಷ್ಣು ಧರ್ಮದಲ್ಲಿ ಹೇಳಿರುವಂತಹದ್ದು. ವಿಷ್ಣು ಭಕ್ತಿಪರನಾದವನು ದೈವೀ ಪ್ರಕೃತಿ ಉಳ್ಳವನು, ಅದಕ್ಕೆ ವಿಪರೀತನವನು ಆಸುರಿ ಪ್ರಕೃತಿ ಉಳ್ಳವನು ಹೇಳಿ ಅರ್ಜುನನಿಗೆ ಸಂದೇಹ ಬಂದುಬಿಡ್ತು. ನನಗೇನಾದರೂ ಹೀಗಾಗ್ಬಿಟ್ರೆ ನೀನು ದೈವೀ ಪ್ರಕೃತಿಯಪ್ಪ ಅಂತ ಅವನು ಆಶ್ವಾಸನೆ ಕೊಡ್ತಾನೆ. ಕೃಷ್ಣನು ಹೇಳ್ತಾನೆ, ನೀನು ದೈವಿ ಪ್ರಕೃತಿ, ನೀನು ಭಯಪಡಬೇಡ ಅಂತ ಹೇಳಿ. ಹಾಗೆ ನ್ಯಾಯಾಚ ಅಯಂ ಆಸುರೋ ಭಾವ ಭಗವತಿ ದ್ವೇಷ ತೇಗ ಇತಿ ಅಭಿಪ್ರಾಯಣ ದ್ವೇಷಾಯೈವ ಭವತಿ. ಆಸುರ ಪ್ರಕೃತಿ ಅನ್ನೋದೇ ಅವರಿಗೆ ದ್ವೇಷವೇ ಇರುತ್ತೆ. ಎಲ್ಲ ತಿಳಿದಿದ್ರು ಕೂಡ ಚೆನ್ನಾಗಿ ಸರಿಯಾದ ಶಾಸ್ತ್ರಕ್ಕೆ ಅನುಗುಣವಾದ ತರ್ಕಗಳಿಂದಲೂ ಎಲ್ಲ ಚೆನ್ನಾಗಿ ತಿಳಿದಿರುತ್ತೆ. ಆದರೆ ಅವರಲ್ಲಿ ದ್ವೇಷ ಉಂಟಾಗ್ಬಿಡುತ್ತೆ. ಅದೆಲ್ಲ ಕೂಡ ಇವರೆಲ್ಲ ವಿರೋಧಿಗಳು. ಯಶಾಂ ಉತ್ತರೋತ್ತರೇಶಾಂ ಜ್ಞಾನಾಂಶೇನ ಅತಿಶಯಾತ್ ಅತ್ಕೃತಯಾತ್ ಉತ್ಕೃಷ್ಟತಮತ್ವ ಭ್ರಮ ಸ್ಯಾದಿತಿ. ಜ್ಞಾನದಲ್ಲಿ ಅತಿಶಯವಿರೋದ್ರಿಂದ ಅಲ್ಲಿ ಉತ್ಕೃಷ್ಟತಮತ್ವ ಭ್ರಮ ಸ್ಯಾದಿತಿ, ಹೆಚ್ಚೆಚ್ಚು ಭ್ರಮೆ ಉಂಟಾಗುತ್ತೆ ಅಂತ ಅರ್ಥ. ಉತ್ಕೃಷ್ಟ ತಮತ್ವ ಭ್ರಮ ಸ್ಯಾದಿತಿ ತನ್ನಿರಾಸಾಯ ಉತ್ತರೋತ್ತರ ಪಾಪಿಷ್ಟತಮ ಅಂತ ಹೇಳಿ. ಜ್ಞಾನವು ಅಧಿಕವಾಗಿರೋದ್ರಿಂದ ಅವರಿಗೆ ಉತ್ಕೃಷ್ಟತೆ ಬರಬೇಕಲ್ಲ ಅಂತ ಹೇಳಿದ್ರೆ ಉತ್ಕೃಷ್ಟತೆ ಇಲ್ಲ, ಅವರಿಗೆ ಪಾಪಿಷ್ಟತಮರು ಅಂತ ಹೇಳ್ತಾರೆ. ಯಾಕೆಂದರೆ ಭಗವಂತನಿಗೆ ವಿರೋಧಿಗಳು ಇವರೆಲ್ಲ. ಒಬ್ಬರಿಗೆ ಜ್ಞಾನವೇ ಇಲ್ಲ, ವಿಪರೀತ ಜ್ಞಾನ, ಇನ್ನೊಬ್ಬನಿಗೆ ಸಾಮಾನ್ಯ ಜ್ಞಾನವಿದೆ, ಇನ್ನೊಬ್ಬನಿಗೆ ಅಧಿಕವಾದ ಜ್ಞಾನವಿದೆ, ಇನ್ನೊಬ್ಬನಿಗೆ ಚೆನ್ನಾಗಿ ದೃಢವಾದ ಜ್ಞಾನವಿದೆ. ಜ್ಞಾನಾಂಶದಲ್ಲಿ ಹೆಚ್ಚಾಯ್ತಲ್ಲ, ಒಬ್ಬೊಬ್ರಿಗೂ 4 ಜನಕ್ಕೆ ಇಲ್ಲಿ 4 ಗುಂಪಿನವರೆಗೂ ಜ್ಞಾನಾಂಶ ಹೆಚ್ಚಾದ್ರಿಂದ ಒಬ್ಬರಿಗಿಂತ ಒಬ್ಬರು ಉತ್ಕೃಷ್ಟರು ಅಂತ ಹೇಳಬೇಡವೆ ಅಂದರೆ ಈ ಜ್ಞಾನಾಂಶವೆಲ್ಲ ವಿರೋಧವಾಗಿಯೇ ಇರುವ ಅಂಶಗಳಲ್ಲಿ ಉಂಟಾಗಿದೆ. ಆದ್ದರಿಂದ ಪಾಪಿಷ್ಟತಮರು ಅಂತ ಹೇಳ್ತಾರೆ ಅವರಿಗೆ. ಆದ್ದರಿಂದ ಉತ್ತರೋತ್ತರ ಪಾಪಿಷ್ಟತಮ. ಇಲ್ಲಿ ಯಾಕೆ ಅಂತ ಹೇಳಿದ್ರೆ ವಿದುಷಃ ಅತಿಕ್ರಮೆ ದಂಡಭೂಯಸ್ತ್ವಂ. ಇದು ಗೌತಮ ಧರ್ಮ ಸೂತ್ರದಲ್ಲಿ ವಿದುಷೋ ಅತಿಕ್ರಮೆ ದಂಡಭೂಯಸ್ತ್ವಂ ಅಂತ. ಸಾಮಾನ್ಯವಾಗಿ ತಿಳಿದೇ ಇರೋರು ತಪ್ಪು ಮಾಡಿದ್ರೆ ಅವರಿಗೆ ಅಲ್ಪವಾದ ಶಿಕ್ಷೆ ಬರುತ್ತೆ. ಚೆನ್ನಾಗಿ ತಿಳಿದವನು ತಪ್ಪು ಮಾಡಿದ್ರೆ ಅವನಿಗೆ ಅಧಿಕವಾದ ಶಿಕ್ಷೆ. ಆದ್ದರಿಂದ ತಿಳಿದವರು ತಪ್ಪು ಮಾಡಬಾರ್ದು. ತಿಳಿದವನು ತಪ್ಪು ಮಾಡಿದ್ರೆ ವಿದುಷಃ ಅತಿಕ್ರಮೆ, ವಿದ್ವಾನದವನು, ತಿಳಿದವನು, ಚೆನ್ನಾಗಿ ವಿಷಯ ತಿಳಿದಿರೋವನು ತಿಳಿದು ತಪ್ಪು ಮಾಡಿದ್ರೆ ಅವರಿಗೆ ದಂಡನೆ ಅಧಿಕವಾಗಿ ಬರುತ್ತೆ ಅಂತ ಗೌತಮ ಧರ್ಮಸೂತ್ರದಲ್ಲಿ ಹೇಳಲ್ಪಟ್ಟಿದೆ. ವಿದುಷಃ ಅತಿಕ್ರಮೆ ದಂಡಭೂಯಸ್ತ್ವಂ ಇತಿ ನ್ಯಾಯೇನ ಜ್ಞಾನ ಪ್ರಕರ್ಷೇವ ಅತ್ರ ಪಾಪಿಷ್ಟದ ಮತ್ವೇ ಹೇತು. ಚೆನ್ನಾಗಿ ತಿಳಿದು ಪಾಪ ಮಾಡ್ತಾರೆ. ಒಬ್ಬರಿಗಿಂತ ಒಬ್ಬರು ಜ್ಞಾನ ಅಧಿಕವಾಗಿದ್ದು ಪಾಪಗಳನ್ನು ಮಾಡೋದ್ರಿಂದ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಪಾಪ ಮಾಡಿದ ಹಾಗಾಗುತ್ತೆ ಅವರಿಗೆ. ಜ್ಞಾನಾತಿಶಯೇಪಿ ವೈಮುಖ್ಯಂ ಚ ಪ್ರಾಚೀನ ಪಾಪಾತಿಶಯಾದೇವ ಇತಿ ಭಾವ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಪೂರ್ವ ಜನ್ಮಗಳಲ್ಲಿ ಮಾಡಿರುವಂತಹ ಪಾಪದ ಫಲ ಅಷ್ಟೇನೆ. ಈ ವೈಮುಖ್ಯ ಎಲ್ಲ. ಜ್ಞಾನವು ಹೆಚ್ಚಾಗಿದ್ದರೂ ಕೂಡ ವಿಮುಖರಾಗ್ತಾರಲ್ಲ. ಯಾಕೆ? ಇಂತಹ ಒಂದು ಅತಿಶಯವಾದ ಜ್ಞಾನ, ದೃಢವಾದ ಜ್ಞಾನವಿದ್ದರೂ ದ್ವೇಷವನ್ನು ಯಾಕೆ ಸಾಧಿಸ್ತಾರೆ ಅಂದರೆ ಪೂರ್ವಜನ್ಮದ ಪಾಪದ ಫಲ.
ಪ್ರಾಚೀನ ಪಾಪ ಅತಿಶಯಾತ್. ಅದುವೇ ಅದಕ್ಕೆಲ್ಲಕ್ಕೂ ಮೂಲ ಕಾರಣ. ಪ್ರಾಚೀನ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮದ ಫಲವನ್ನು ಅನುಭವಿಸ್ತಾರೆ. ಆದ್ದರಿಂದಲೇ ಅವರು ಈ ರೀತಿಯೆಲ್ಲ ದ್ವೇಷವನ್ನು ಸಾಧಿಸ್ತಾರೆ. ಅದಕ್ಕೆ ಕಾರಣ ಹಿಂದೆ ಮಾಡಿದ ಯಾವುದೋ ಪ್ರಬಲವಾದ ಪಾಪ, ಅದರ ಫಲ ಈ ರೀತಿ ಮಾಡುತ್ತೆ ಅವರಿಗೆ. ಆದ್ದರಿಂದ ಈ ರೀತಿ 4 ವಿಧವಾದ ದುಷ್ಕೃತಿಗಳನ್ನು ಇಲ್ಲಿ ಮೊದಲು ಹೇಳಿ, ಇದಾದ ಮೇಲೆ 4 ವಿಧವಾದ ಸುಕೃತಿಗಳನ್ನು ಹೇಳ್ತಾರೆ. ಸುಕೃತಿಗಳು ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನಃ ಅರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರದರ್ಶವಾನ್. ಮೊದಲು ಅವರು ಹೇಳೋಕೆ ಮೊದಲು ದುಷ್ಕೃತಿಗಳನ್ನೇ ಹೇಳಿಬಿಟ್ರು. ಈ 4 ವಿಧ ಅನ್ನೋದು ಇಲ್ಲಿ ವಿಶೇಷವಾದ ವ್ಯಾಖ್ಯಾನ ನಮ್ಮ ಸಿದ್ಧಾಂತದಲ್ಲಿ. ಮೂಢಾಃ ನರಾಧಮಾಃ ಮಾಯಾಪಹತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ಜ್ಞಾನಾಂಶದಲ್ಲಿ ಆಧಿಕ್ಯವಿದೆ ಒಬ್ಬರಿಗಿಂತ ಒಬ್ಬರಿಗೆ. ಆದರೆ ಇವರೆಲ್ಲರೂ ಕೂಡ ಭಗವನ್ ವಿಮುಖರಾದವರೇ. ಆ ವಿಷಯದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ತಿಳಿದರೂ ಕೂಡ ವಿದುಷೋ ದಂಡಭೂಯಸ್ತು, ಮದುವೆ ಇಲ್ಲಿ ನ್ಯಾಯ. ಹೆಚ್ಚು ತಿಳಿದವನಿಗೆ ಹೆಚ್ಚು ದಂಡನೆ, ತಿಳಿದು ಅಪರಾಧ ಮಾಡಿದವನಿಗೆ. ಆದ್ದರಿಂದ ಸಾಮಾನ್ಯ ಜ್ಞಾನವಿದ್ದರೂ ಅವನು ಮುಖ್ಯವಿಲ್ಲ. ಸಾಮಾನ್ಯ ಜ್ಞಾನವಿದ್ದರೆ ಸ್ವಲ್ಪವಾದರೂ ಅವನು ಮುಖ್ಯ ಇರಬೇಕಲ್ಲ. ಒಂದು ಹೆಜ್ಜೆ ಅವನ ಕಡೆ ಇಟ್ಟರೆ ಸಾಕು, ಉದ್ಧಾರವಾಗಿಬಿಡ್ತಾನೆ. ಆದರೆ ಜ್ಞಾನವಿದ್ದರೂ ಅವನು ಮುಖ್ಯವಿಲ್ಲ. ಎಲ್ಲವನ್ನು ತಿಳಿದ್ರೂ ಕೂಡ ಇದು ಸರಿ ಇಲ್ಲ ಅನ್ನುವ ಯುಕ್ತಿಗಳಿಂದ ಅವನು ಬುದ್ಧಿ ಅಪಹೃತವಾಗಿಬಿಟ್ಟಿರುತ್ತೆ. ಆದ್ದರಿಂದ ವಿಷಯವನ್ನು ಚೆನ್ನಾಗಿ ತಿಳಿದು ಕೂಟ ಯುಕ್ತಿಗಳನ್ನು ನಂಬಿಬಿಡುವಂತಹ ಅವನಿಗೆ ಫಲ ಉಂಟಾಗುತ್ತೆ ಯಾವುದೋ ಪಾಪದಿಂದ. ಇನ್ನು ಕೆಲವರು ಚೆನ್ನಾಗಿ ತಿಳಿದರೂ ಕೂಡ ಪರಮಾತ್ಮನಲ್ಲಿ ದ್ವೇಷವನ್ನೇ ಸಾಧಿಸ್ತಾರೆ. ಈ ರೀತಿ 4 ವಿಧವಾದ ದುಷ್ಕೃತಿಗಳು ಅಂತ ಹೇಳಿ ಮೊದಲು ಸುಕೃತಿಗಳನ್ನು ಹೇಳ್ತಾರೆ. ಈಗ ಚತುರ್ವಿಧ ಭಜಂತೆ ಮಾಂ, ಭಜಂತೆ ಅಂದರೆ ಉಪಾಸನೆ ಮಾಡ್ತಾರೆ. 4 ವಿಧವಾದ ಸುಕೃತಿಗಳು ಜನರು, ಅವರೆಲ್ಲರೂ ಕೂಡ ಸುಕೃತಿಗಳೇ ಅಂತ ಹೇಳ್ತಾನೆ ಕೃಷ್ಣನು. ಯಾಕೆ ಅಂದರೆ ಪರಮಾತ್ಮನನ್ನೇ ಉಪಾಸನೆ ಮಾಡ್ತಾರೆ. ಎಲ್ಲ ಭಕ್ತಿಯೋಗಿಗಳು ಇವರೆಲ್ಲ. ಹಣಕ್ಕಾಗಿ ಉಪಾಸನೆ ಮಾಡಿದ್ರು ಅವನು ಭಕ್ತಿ ಯೋಗ ಮಾಡ್ತಾನೆ. ಯಾಕೆ ಅಂದರೆ ನನಗೆ ಹಣ ಬೇಕು ಅಂತ, ಧನಿಕನಾಗಬೇಕು ಅಂತ ಹೇಳಿಬಿಟ್ಟು ಅವನು ಸುಕೃತಿಯೇ ಅಂತ ಹೇಳ್ತಾನೆ ಮಗನು. ಯಾಕೆ ಅಂದರೆ ಪರಮಾತ್ಮನನ್ನು ಆಶ್ರಯಿಸಿ ಮಾಡೋದನ್ನಲ್ಲ. ಆದ್ದರಿಂದ ಅವನಿಗೆ ಪರಮಾತ್ಮನೇ ಎಲ್ಲ ಫಲವನ್ನು ಕೊಡುವನು ಒಂದು ಜ್ಞಾನ ಇತ್ತು ಅವನಿಗೆ. ಬೇರೆ ದೇವತೆಗಳನ್ನು ಆಶ್ರಯಿಸಲಿಲ್ಲ, ಅವನು ಪರಮಾತ್ಮನ್ನೇ ಆಶ್ರಯಿಸಿದ, ಅವನಲ್ಲಿಯೇ ಭಕ್ತಿ ಮಾಡಿದ. ನಾರ್ಥಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಅರ್ಹಸು. ಕಳೆದು ಹೋದ ಹಣವನ್ನು ಪಡೆದುಕೊಳ್ಬೇಕು ಅಂತ ಇಚ್ಛೆ ಪಡೋವನೊಬ್ಬ. ಇನ್ನೊಬ್ಬ ಪ್ರಕೃತಿಯುಕ್ತವಾದ ಆತ್ಮಜ್ಞಾನವನ್ನು ಅನುಭವಿಸಬೇಕು ಅಂತ ತಿಳಿಯುವನು, ಆಸೆ ಪಡುವವನು. ಮತ್ತೊಬ್ಬನು ಅಧಿಕವಾದ ಹೊಸದಾದ ಧನವು ನನಗೆ ಉಂಟಾಗಬೇಕು ಅಂತ ಅವನು ಆಸೆ ಪಡುವವನು. 4ನೆಯವನು ಜ್ಞಾನಿ ಅಂತ ಹೇಳಿದ್ರೆ ಪರಮಾತ್ಮನೇ ಬೇಕು ಅಂತ ಉಪಾಸನೆ ಮಾಡು. 4 ವಿಧವಾದ ಜನರು, 4 ವಿಧ ಎಂದರೆ ಎಲ್ಲ ಪರಮಾತ್ಮನ ಉಪಾಸನೆ ಮಾಡುವವರೆಲ್ಲ ಸುಕೃತಿಗಳೇ. ಇದು 4 ವಿಧ ಹೇಳಿದೆ. ಯಾವ ಫಲಕ್ಕಾದರೂ ಮಾಡಬಹುದು ಭಕ್ತಿಯೋಗ, ಯಾವ ಫಲಕ್ಕಾದರೂ ಪ್ರಪತ್ತಿಯನ್ನು ಮಾಡಬಹುದು. ಇದು ಪ್ರಪತ್ತಿಗೂ ಭಕ್ತಿಗೂ ಸಮಾನವಾದದ್ದು. ಭಕ್ತಿ ಯೋಗದಿಂದ ಯಾವ ಫಲ ಬರುತ್ತೋ ಪ್ರಪತ್ತಿಯಿಂದಲೂ ಆ ಎಲ್ಲ ಫಲಗಳು ಬರುತ್ತೆ ಅನ್ನೋದಕ್ಕೆಲ್ಲ ಪ್ರಮಾಣವನ್ನು ತೋರಿಸ್ತಾರೆ ಆಚಾರ್ಯರುಗಳು. ಭಕ್ತಿಯೋಗದ ವಿಷಯ ಅಲ್ಲಿ ಹೇಳಿರೋದ್ರಿಂದ ಇಲ್ಲಿ ಹೇಳಿರೋದು ಭಜಂತೆ, ಉಪಾಸನೆ ಮಾಡ್ತಾರೆ ಪರಮಾತ್ಮನನ್ನ ಅಂತ ಹೇಳಿ ಅದರ ವಿಷಯವನ್ನು ಮುಂದೆ ವಿವರಿಸ್ತಾರೆ ಭಾಷಿಕಾರರು. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳು ತಿಳಿಸ್ಕೊಳ್ತಾರೆ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮ ರುಕ್ಮ ವ್ಯಾಮೋಹತಃ ತರಿತರಾಣಿ ತೃಣಾಯ ಮೇನೆ ಸ್ಮದ್ಗುರೋರ್ಭಗವತೋಸ್ತಿರೇಕಸಿಂಧೋ ರಾಮಾನುಜಸ್ಯ ಚರಣೋ ಚರಣಂ ಪ್ರಪದ್ಯೆ. ತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀಕೃಷ್ಣ.